ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಈಸ್ ವಿಚ್ ಅಮಂಗ್ ದ KTM 390 ಅಡ್ವೆಂಚರ್ ಯು ಶುಡ್ ಬೈ. ಸೊ ಇದು ನಾನು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರೋದು ಮೇನ್ಲಿ ಟು ಹೆಲ್ಪ್ ಯು ಡಿಸೈಡ್ ಅಮಂಗ್ ಆಲ್ ದ ADVs. ನಿಮಗೆ 390 ಎಕ್ಸ್ ಇದೆ, ಎಸ್ ಇದೆ, 250X ಇದೆ. ಸೊ ಆಲ್ ದೀಸ್ ವೇರಿಯಂಟ್ಸಲ್ಲಿ ಯಾವ ವೇರಿಯಂಟ್ನ ನೀವು ಚೂಸ್ ಮಾಡಬೇಕು, ವಿಚ್ ಒನ್ ಈಸ್ ಫಾರ್ ಯು. ಸೊ ಅದನ್ನು ಡಿಸೈಡ್ ಮಾಡೋದಲ್ಲಿ, ಬೈಯಿಂಗ್ ಡಿಸಿಷನ್ಸ್ನ ಡಿಸೈಡ್ ಮಾಡೋದಲ್ಲಿ ನೀವು ಹೆಲ್ಪ್ ಮಾಡೋಣ ಅಂತ. ಬಿಕಾಸ್ ರೈಡ್ ರಿವ್ಯೂಸ್ ಆಫ್ ಆಲ್ ದ 3 ವೇರಿಯಂಟ್ಸ್ ಔಟ್ ಇದೆ. ಸೊ ಸಾಕಷ್ಟು ಕ್ಲಾರಿಟಿ ಬಂದಿದೆ ನನಗೆ. ನಾನು ಇದ್ರ ಬಗ್ಗೆ ಒಂದು ವೇಗ್ಲಿ ಮೆನ್ಷನ್ ಮಾಡಿದ್ದೀನಿ ಯಾವ್ದು ತೊಗೋಬೇಕು, ಯಾವ್ದು ತೊಗೋಬಾರ್ದು ಅಂತ. ಬಟ್ ನನಗೆ ಸ್ವಲ್ಪ ಚೇಂಜಸ್ ಆಗಿದೆ ಆಫ್ಟರ್ ದ ರೈಡ್ ರಿವ್ಯೂಸು. ಸೊ ಈ ವಿಡಿಯೋನ ಡೆಫಿನೆಟ್ಲಿ ನೋಡಿ, ಈವನ್ ನೀವು ನಂದು ಹಳೆ ವೀಡಿಯೋಸ್ ನೋಡಿದ್ರು. ಸೊ ಎನಿವೇ ಸ್ಟಾರ್ಟ್ ಮಾಡೋಣ. ಫಸ್ಟ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸಿಮಿಲಾರಿಟೀಸ್ ಅಮಂಗ್ ಆಲ್ ದೀಸ್ ವೆಹಿಕಲ್ಸು ಆ್ಯಂಡ್ ವೈ ಎನಿಬಡಿ ಈಸ್ ಕನ್ಸಿಡರಿಂಗ್ ಟು ಬೈ ದೀಸ್ ADVs. ಮೂರಲ್ಲಿ ಯಾವುದೇ ಬೈಕ್ ಬೈ ಮಾಡಿದ್ರು ವಾಟ್ ಈಸ್ ದ ಕಾಮನ್ ಥಿಂಗ್ಸ್ ಯು ವಿಲ್ ಫೀಲ್ ಅಮಂಗ್ ಆಲ್ ದ 3 ವೆಹಿಕಲ್ಸು ಆ್ಯಂಡ್ ದಟ್ ಇಸ್ ವೈ ಪೀಪಲ್ ವಾಂಟ್ ಟು ಬೈ ದಿಸ್ ವೆಹಿಕಲ್. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಎನಿವೆ, ಸೊ ಫಸ್ಟ್ ಫ್ಯಾಕ್ಟರ್ ನನ್ನ ಒಪಿನಿಯನಲ್ಲಿ ವುಡ್ ಬಿ ದಟ್ ದಿಸ್ ಬೈಕ್ ಲುಕ್ಸ್ ಲೈಕ್ ಅ ಪ್ರಾಪರ್ ಅಡ್ವೆಂಚರ್ ಬೈಕು. ಆ್ಯಂಡ್ ನಾನು ಅಗೇನ್ ರೈಟ್ ನೋ ಇನ್ ದ ಮಾರ್ಕೆಟ್ ನೀವು ನೋಡೋದಾದ್ರೂ ಐ ನೋ ಬೇರೆ ಎಷ್ಟೊಂದು ವೆಹಿಕಲ್ಸ್ಗಳು ಬರುತ್ತೆ, ಬಟ್ ಅದನ್ನು ಕನ್ಸಿಡರ್ ಮಾಡಿದ್ರೂ ಐ ವುಡ್ ಸೇ ಈ ವೆಹಿಕಲ್ ಥರ ನಿಮಗೆ ಯಾವ ವೆಹಿಕಲು ಸಿಗೋಲ್ಲ. ಆ್ಯಂಡ್ ಇದೊಂದು ಪ್ರಾಪರ್ ಡಕಾರ್ ರ್ಯಾಲಿ ವೆಹಿಕಲ್ ಥರ ಇದೆ ನಿಮಗೆ. ಲೈಕ್ ಜನರಲಿ ಈ ವೆಹಿಕಲ್ ನಿಮಗೆ ನಾನು ಬಿಗರ್ ವೆಹಿಕಲ್ಸಲ್ಲಿ ನೋಡೋದಾದರೆ ಒಂದು ನನಗೆ ಡೆಸರ್ಟ್ ಎಕ್ಸ್ ನೆನಪಾಗುತ್ತೆ ಡುಕಾಟಿದು. ಅದು ಬಿಟ್ಟರೆ ಟೆನ್ನರೇ 700 ನೆನಪಾಗುತ್ತೆ. ಐ ಮೀನ್ KTMನೇ ವೆಹಿಕಲ್ಲೂ ಇದೆ ಇದೇ ಥರನೇ, ಲಿಟಲ್ ಬಿಟ್ ಇನ್ಸ್ಪೈರ್ಡು ಡಕಾರ್ ಸ್ಟೈಲಲ್ಲಿ. ಸೊ ನಿಮಗೆ ಈ ಥರ ವೆಹಿಕಲ್ ನಿಮಗೆ ತುಂಬ ಅಪರೂಪಕ್ಕೆ ಸಿಗುತ್ತೆ. ಆ್ಯಂಡ್ ದಿಸ್ ಲುಕ್ ಆ್ಯಕ್ಚುಲಿ ನಿಮಗೆ ಫೀಲ್ಸ್ ದ್ಯಾಟ್ ದಿಸ್ ಇಸ್ ಅಡ್ವೆಂಚರ್ ರೆಡಿ ಅಂತ. ನನಗೆ ವೆನ್ ಯು ಸಿ ದ ಹಿಮಾಲಯನ್, ಇಟ್ ಇಸ್ ಮೋರ್ ಲೈಕ್ ಹಳೆ ಹಿಮಾಲಯನ್ಗೆ ಹೋಮೇಜ್ ಕೊಡೋಕ್ಕೆ ನಿಮಗೆ ಮಾಡಿರೋ ಥರ ಇದೆ. ಎಸ್, ಇಟ್ ಈಸ್ ಗುಡ್ ಲುಕಿಂಗ್ ಅಗೇನ್. ಐ ಮೀನ್ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬಟ್ ಅಡ್ವೆಂಚರ್ ವೈಸ್ ನೀವು ನೋಡೋದಾದರೆ ನಿಮಗೆ ಅದೊಂಥರ ಬಲ್ಕಿ ಫೀಲ್ ಆಗುತ್ತೆ. ನಾನು ಅಡ್ವೆಂಚರ್ಗೆ ಎತ್ಕೊಂಡು ಹೋಗ್ಬೋದು ಅಂತ ಡೌಟ್ ಬರುತ್ತೆ. ಸೇಮ್ ಥಿಂಗ್ ನೀವು BMW ಗಾಡಿಗಳು ಅಷ್ಟೇ, ನಿಮಗೆ ಇಟ್ ಲುಕ್ಸ್ ವೆರಿ ಬಿಗ್, ಲಾರ್ಜು. ಕೆಲವರಿಗೆ ಆ ಥರ ಗಾಡಿಗಳು ಇಷ್ಟ ಆಗುತ್ತೆ. ಬಟ್ ಈ ಗಾಡಿ ನೀವು ನೋಡಿದಾಗಲೇ ಇಟ್ ಫೀಲ್ಸ್ ಲೈಕ್ ಓಕೆ, ನಾನು ಅಡ್ವೆಂಚರ್ ಮಾಡ್ಬೋದು, ನಾನು ಆಫ್ ರೋಡಲ್ಲಿ ಹೋಗ್ಬೋದು, ನಾನು ಲೈಕ್ ಐ ಕ್ಯಾನ್ ಗೋ ಎನಿವೇರು, ಹೈವೇಸ್, ಆಫ್ ರೋಡು ಎಲ್ಲ ಕಡೆ ಹೋಗ್ಬೋದು ಅಂತ ಫೀಲ್ ಕೊಡುವಂಥ ಗಾಡಿ. ಸೊ ಇದು ಒನ್ ಆಫ್ ದ ಯೂನಿಕ್ ಪಾಯಿಂಟ್. ಎಲ್ಲ 3 ವೆಹಿಕಲಲ್ಲೂ ನಿಮಗೆ ಅದು ಫೀಲ್ ಆಗುತ್ತೆ. ಈವನ್ ದೋ ದೇರ್ ಆರ್ ಡಿಫರೆನ್ಸಸ್ಸು, ಅದಕ್ಕೆ ಬರ್ತೀನಿ ಡಿಫರೆನ್ಸಸ್ಗೆ. ಬಟ್ ಓವರ್ ಆಲ್ ನಿಮಗೆ 3 ವೆಹಿಕಲ್ ತೊಗೊಂಡ್ರು ದಟ್ ಡಕಾರ್, ದಟ್ ಅಡ್ವೆಂಚರ್ ಕೈಂಡ್ ಆಫ್ ಫೀಲ್, ದಟ್ ಇಸ್ ವೈ ಯು ಆರ್ ಗೋಯಿಂಗ್ ಟು ಬೈ ದಿಸ್ ವೆಹಿಕಲ್ ಎನಿವೆ. ಆ ಫೀಲ್ಗೋಸ್ಕರ ತಗೋತಿರಲ್ಲ, ಆ ಫೀಲ್ ಅಂತೂ ಈ 3 ವೆಹಿಕಲಲ್ಲಿದೆ. ಸೊ ವಿಲ್ ನಾಟ್ ಮಿಸ್ ಔಟ್ ಆನ್ ದಟ್. ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬರೋಣ. ದಟ್ ಈಸ್ ಸಮಥಿಂಗ್ ನಾವು ಒಂದು ರೈಡ್ ರಿವ್ಯೂ ಆದಮೇಲೆ ಗೊತ್ತಾಗ್ತಾ ಇರೋದು. ಈಸ್ ದ್ಯಾಟ್ 3 ವೆಹಿಕಲ್, ಸರ್ಪ್ರೈಸಿಂಗ್ಲಿ 3 ವೆಹಿಕಲ್. ನನಗೆ ಇನಿಷಿಯಲಿ ಡೌಟ್ಸ್ ಇತ್ತು, ಮೇ ಬಿ ಟಾಪ್ ವೇರಿಯಂಟ್ ಆ ಲೆವೆಲ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ದ ಥಿಂಗ್ ಈಸ್ 3 ವೆಹಿಕಲ್ಲು ಆರ್ ವೆರಿ ಗುಡ್ ಆಲ್ರೌಂಡರ್ಸು. ಅಗೇನ್ ನಾನು ಕಂಪ್ಯಾರಿಸನ್ ಮಾಡಲ್ಲ ಒಂದು ಬೆಟರ್ ದೆನ್ ಅದರು. ನೀವು ಒಂದೊಂದು ಬೈಕ್ನ ನೀವು ಕಂಪೇರ್ ಮಾಡಿಬಿಡಿ. ಆಲ್ರೌಂಡರ್ ಅಂದರೆ ಜಸ್ಟ್ ಲೈಕ್ ನೀವು ಸ್ಕ್ರಾಮ್ಲರ್ ಥರ, ಇಟ್ ಡಸ್ ಎವ್ರಿಥಿಂಗ್ ವೆರಿ ಗುಡ್. ಲೈಕ್ ಟೂರಿಂಗು, ಸಿಟಿ, ಆಫ್ ರೋಡಿಂಗು 3 ಚೆನ್ನಾಗಿ ಮಾಡುತ್ತೆ. ಸೊ 3 ವೆಹಿಕಲ್ಲು ಚೆನ್ನಾಗಿ ಮಾಡ್ತಾ ಇದೆ. ಇಟ್ಸ್ ಲೈಕ್ ಎಸ್, ದೇರ್ ಈಸ್ ಗೋಯಿಂಗ್ ಟು ಬಿ ಲಿಟಲ್ ಬಿಟ್ ಡಿಫರೆನ್ಸ್ ಇನ್ ಹೌ ಈಚ್ ವೆಹಿಕಲ್ ಡಸ್ಸು. ಸೊ ಅದು ಡಿಫ್ರೆಂಟು. ಬಟ್ ನಿಮಗೆ 3 ವೆಹಿಕಲಲ್ಲಿ ಕೇಪಬಿಲಿಟಿ ವೈಸು ನೀವು ಯು ಆರ್ ಗೋಯಿಂಗ್ ಟು ಎಂಜಾಯ್ 3 ಕೇಪಬಿಲಿಟಿ, ಸಿಟಿ, ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್. ಆ ಥರ ನಿಮಗೆ ಅಡ್ವೆಂಚರ್ ಬೈಕ್ ಕ್ಯಾಟಗರಿಯಲ್ಲಿ ನಿಮಗೆ ತುಂಬ ಅಪರೂಪ ಸಿಗೋದು. ಆ್ಯಕ್ಚುಲಿ ನಿಮಗೆ ಪ್ರೀವಿಯಸ್ಲಿ ಐ ಥಿಂಕ್ ಹಿಮಾಲಯನ್ ವೆನ್ ದೇ ಡಿಡ್ ಇಟ್ಟು ಇದೇ ಥರನೇ ಮಾಡಿದ್ದವರು. ಅಂದರೆ ಸಿಟಿನೂ ಮಾಡ್ಬೋದು, ಟೂರಿಂಗ್ ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು ಅಂತ. ಬಟ್ ಕರೆಂಟ್ ಹಿಮಾಲಯ ನೀವು ನೋಡೋದಾದರೆ ಐ ವುಡ್ ಸೇ ಅದೊಂಥರ ಟೂರಿಂಗ್ ಸ್ಪೆಸಿಫಿಕ್ ಗಾಡಿ ಥರನೇ ಫೀಲ್ ಕೊಡುತ್ತೆ. ಬಟ್ ಈ ಗಾಡಿ ಸರ್ಪ್ರೈಸಿಂಗ್ಲಿ ಇಟ್ ಈಸ್ ಬ್ರಿಂಗಿಂಗ್ ಬ್ಯಾಕ್ ದಟ್ ಓಲ್ಡ್ ಮೆಮೊರೀಸ್ ಆಫ್ ದ ವೆಹಿಕಲ್ಸ್ ವಿಚ್ ವಿ ಯೂಸ್ ಟು ರೈಡ್ ಇಟ್ ಎವ್ರಿವೇರ್. ಸೊ ದ ಆಲ್ರೌಂಡ್ ಎಬಿಲಿಟಿ ಇರೋದ್ರಿಂದ, ಎಸ್ಪೆಷಲಿ ಅದು ADV ಬೈಕ್ ಆಗಿದ್ರು. ಈವನ್ ದೋ ಇಟ್ ಲುಕ್ಸ್, ನಾನು ಆಲ್ರೆಡಿ ಲುಕ್ಸು ADV ಇದೆ. ಈವನ್ ನಿಮಗೆ ಒಂದು ಪ್ರಾಪರ್ ADV ಥರ ಟೂರಿಂಗು, ಆಫ್ ರೋಡಿಂಗ್ ಎಲ್ಲ ಮಾಡುತ್ತೆ. ಬಟ್ ಸಿಟಿಯಲ್ಲೂ ತುಂಬ ಚೆನ್ನಾಗಿ ಓಡಿಸೋದ್ರಿಂದ 3 ಗಾಡಿಗಳು, ಎಸ್ ದೇರ್ ಇಸ್ ಅ ಡಿಫರೆನ್ಸ್ ಇನ್ ವಿಚ್, ಬಟ್ 3 ಗಾಡಿಗಳು ಚೆನ್ನಾಗಿ ಮಾಡೋದ್ರಿಂದ ದಿಸ್ ಇಸ್ ಗೋಯಿಂಗ್ ಟು ಬಿ ಅನ್ ಅಮೇಸಿಂಗ್ ಪಿಕ್ ಫಾರ್ ಯು, ಎಸ್ಪೆಷಲಿ ಯು ಆರ್ ಕನ್ಸಿಡರಿಂಗ್ ಆಲ್ರೌಂಡ್ ಎಬಿಲಿಟಿ. ಸೊ ಆಲ್ರೌಂಡ್ ಎಬಿಲಿಟಿ 3 ಗಾಡಿಯಲ್ಲಿದೆ. ಥರ್ಡ್ ಅಡ್ವಾಂಟೇಜ್ ಬಂದ್ಬಿಡೋಣ. ದ್ಯಾಟ್ ಈಸ್ ದ್ಯಾಟ್ ಈ 3 ಗಾಡಿಯಲ್ಲಿ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಎಸ್, ನಿಮ್ಮ ವಿಂಡ್ ಸ್ಕ್ರೀನು ಎಲ್ಲದರಲ್ಲೂ ಕಾಮನ್ ಆಗಿರೋದ್ರಿಂದ ವಿಂಡ್ ಪ್ರೊಟೆಕ್ಷನ್ ನಿಮಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೊ ನೀವು ಹೈವೇಯಲ್ಲಿ ಟೂರಿಂಗ್ ಮಾಡಬೇಕಾದ್ರೆ ನಿಮಗೆ ವಿಂಡ್ ಬ್ಲಾಸ್ಟ್ ಜಾಸ್ತಿ ಫೀಲ್ ಆಗಲ್ಲ. ಎಸ್, ಸಿಟಿಯಲ್ಲಿ ತುಂಬ ಜನ ಹೇಳ್ತಾ ಇದ್ದಾರೆ ಎಸ್ ದಟ್ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ಈಸಿ ಫಿಕ್ಸು. ನೀವು ಮೇ ಬಿ ಆಫ್ಟರ್ ಮಾರ್ಕೆಟ್ ವಿಂಡ್ ಸ್ಕ್ರೀನ್ ಬರುತ್ತೆ ಅನಿಸುತ್ತೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸಿಟಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಅಷ್ಟೇ. ಸ್ವಲ್ಪ ಹೀಟ್ ಆಗುತ್ತೆ ಆ ಶೆಕೆಯಲ್ಲಿ. ಬಟ್ ಐ ವುಡ್ ಸೇ ಇಟ್ಸ್ ನಾಟ್ ಅ ಬಿಗ್ ಫ್ಯಾಕ್ಟರ್, ಬಿಕಾಸ್ ನೀವು ಒಂದು ಜಸ್ಟ್ ಅ ಪಾರ್ಟ್ ನೀವು ಚೇಂಜ್ ಮಾಡಬೇಕಿರೋದು. ಬಟ್ ಓವರ್ ಆಲ್ ನಿಮಗೆ ಸ್ಟ್ರೈಟ್ ಔಟ್ ಆಫ್ ದ ಸ್ಟಾಕ್, ಎಸ್ಪೆಷಲಿ ಫಾರ್ ಹೈವೇ ರೈಡಿಂಗ್ಸ್ ನಿಮಗೆ ಈ ಥರ ನಿಮಗೆ ವಿಂಡ್ ಸ್ಕ್ರೀನ್ ಸಿಗೋದಿಲ್ಲ. ಸೊ ಒಳ್ಳೆ ವಿಂಡ್ ಸ್ಕ್ರೀನ್ ಕೊಡ್ತಾರೆ, ಒಳ್ಳೆ
ವಿಂಡ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅಮೇಸಿಂಗ್ ಅಬೌಟ್ ದಿಸ್ ಬೈಕು. ಸೊ ಫೋರ್ತ್ ಬಂದ್ಬಿಟ್ಟು ಈಸ್ ಈಸಿ ಟು ಯೂಸ್ ಆ್ಯಕ್ಚುಲಿ. ಸೊ ಈ ಬೈಕು 3 ಬೈಕು ನಿಮಗೆ ಈಸಿ ಟು ಯೂಸ್ ಅಂತ ಫೀಲ್ ಆಗುತ್ತೆ. ಎವ್ರಿವೇರ್ ನೀವು ಎಲ್ಲೇ ಎತ್ಕೊಂಡು ಹೋದ್ರೂ ನಿಮಗೆ ಲೈಕ್ ನಾನು ಆಲ್ರೆಡಿ ಹೇಳಿದ್ದೀನಿ, ಸಿಟಿಯಲ್ಲಿ ಆಫ್ ರೋಡಲ್ಲಿ ಎಲ್ಲ ಕಡೆಯೂ ನೀವು ಎತ್ಕೊಂಡು ಹೋಗ್ಬೋದು, ಕೇಪಬಿಲಿಟಿ ಇದೆ. ಬಟ್ ಆಲ್ಸೋ ನಿಮಗೆ ಇನ್ ಜನರಲ್ ನೀವು ಅದನ್ನು ಲೈಕ್ ಪಾರ್ಕ್ ಮಾಡಬೇಕಾದ್ರೆ, ಗಾಡಿನ ಮೂವ್ ಮಾಡಬೇಕಾದ್ರೆ, ಲೈಕ್ ಯೂಸ್ ಮಾಡಬೇಕಾದ್ರೆ ನೀವು ಹ್ಯಾಂಡಲ್ ಬಾರ್ ಆ್ಯಂಡ್ ಎವ್ರಿಥಿಂಗ್ ಫೀಲ್ಸ್ ಈಸಿ ವಿತ್ ದಿಸ್ ಬೈಕು. ಒಂಥರ ತುಂಬ ಜನ ಹೇಳಿದ್ದಾರೆ ಇದೊಂಥರ ಸ್ಕೂಟಿ ಥರ ಫೀಲ್ ಆಗುತ್ತೆ ಅಂತ. ಸೊ ದ್ಯಾಟ್ ಈಸ್ ಹೌ ಯು ಫೀಲ್. ಇಟ್ಸ್ ವೆರಿ ಈಸಿ ಟು ಯೂಸ್. ಈವನ್ ದೋ ಇಟ್ ಈಸ್ ಅ ಬಿಗರ್ ಬೈಕು, ಇಟ್ ಡಸಂಟ್ ಇಂಟಿಮಿಡೇಟ್ ಯು. ಸೊ ಇನ್ ಜನರಲ್ ನಿಮಗೆ ಈವನ್ ನೀವು ಇನ್ ದ್ಯಾಟ್ ಕನ್ಸಿಡರ್ ಮಾಡೋದಾದರೆ ಲೈಕ್ ನೀವು ಇವನ್ ಸಿಟಿಯಲ್ಲಿ ನೀವು ಕ್ರಾಲಿಂಗ್ ಸ್ಪೀಡಲ್ಲಿ ಹೋಗ್ಬೋದು. ಇದರಲ್ಲಿ ಕ್ರಾಲ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಜಾಸ್ತಿ ನಾಕ್ ಆಗಿಬಿಡುತ್ತೆ, ಇದು ಆಫ್ ಆಗಿಬಿಡುತ್ತೆ, ಅದೆಲ್ಲ ತಲೆ ಕೆಡ್ಸ್ಕೊಳ್ಬೇಕಿಲ್ಲ. ಸುಮ್ಮನೆ ಲೈಟಾಗಿ ಆರಾಮಾಗಿ ನೀವು ಓಡಿಸ್ಬೋದು. ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಬೈಕು. ಸೊ ತುಂಬ ಈಸಿಯಾಗಿ ಯೂಸ್ ಮಾಡೋ ಥರ ಈ ಗಾಡಿನ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ವೆರಿ ಗುಡ್. ಆ್ಯಂಡ್ ಲಾಸ್ಟ್ ಫ್ಯಾಕ್ಟರ್ ಬಂದ್ಬಿಡೋಣ. ದ್ಯಾಟ್ ಈಸ್ ದ್ಯಾಟ್ ಈ ವೆಹಿಕಲ್ ನಿಮಗೆ ಪ್ರೀಮಿಯಮ್, ಈವನ್ ದೋ ಇದು ಪ್ಲಾಸ್ಟಿಕ್ ಫೀಲ್ ಆದರೂ ಇದೊಂದು ನೆಗೆಟಿವ್ ಅಂತಲೇ ಹೇಳ್ಕೊಳ್ಳಿ. ಪ್ಲಾಸ್ಟಿಕ್ಕು ಇದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಒಂದೇ ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಪಾಸಿಟಿವ್ಲಿ ನಿಮಗೆ ಎಲ್ಲ ಕಡೆ ಪ್ಲಾಸ್ಟಿಕ್ ಇದ್ರೂ ದ ವೇ ದಿಸ್ ವೆಹಿಕಲ್ ಈಸ್ ನಿಮಗೆ ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ. ನೀಟಾಗಿ ನಿಮಗೆ ವೈರಿಂಗ್ ಮಾಡಿದ್ದಾರೆ, ನೀಟಾಗಿ ಎವ್ರಿಥಿಂಗ್ ಫಿನಿಶಿಂಗ್ ಇದೆ, ನಿಮಗೆ ನೋಡೋಕ್ಕೆ ತುಂಬ ಸ್ಮೂತ್ ಆ್ಯಂಡ್ ನೀಟಾಗಿದೆ. ಸೊ ಓವರಾಲ್ ಕ್ಲೀನ್ ಫಿನಿಶ್ ಇದೆ ನಿಮಗೆ. ಬಟ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಪ್ಲಾಸ್ಟಿಕ್ ಎಲಿಮೆಂಟ್ಸ್ ತುಂಬ ಆಗಿದೆ. ಕೆಲವರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ನನಗೆ ಪರ್ಸ್ನಲಿ ಸ್ವಲ್ಪ ಮೆಟಲ್ ಇದ್ದರೆ ಚೆನ್ನಾಗಿರುತ್ತೆ, ಬಿಕಾಸ್ ನನಗೆ ಅದು ಸ್ಟರ್ಡಿ ಫಿನಿಶ್ ಆಗಿ ಅಂತ ಫೀಲ್ ಆಗುತ್ತೆ ಎಸ್ಪೆಷಲಿ. ಸೊ ನನಗೆ ಆ್ಯಕ್ಚುಲಿ ನಾನು ಟ್ರ್ಯಾಂಪ್ ಒನ್ ಆಫ್ ದ ರೀಸನ್ ಐ ವಾಟ್ ದಟ್ ಈಸ್ ಬಿಕಾಸ್ ಜಾಸ್ತಿ ನಿಮಗೆ ಪ್ಲಾಸ್ಟಿಕ್ ಪಾರ್ಟ್ಸ್ ಇದೆ, ಬಟ್ ಮೆಟ್ಲು ತುಂಬ ಚೆನ್ನಾಗಿರೋದ್ರಿಂದ ಆ ಫೀಲ್, ಆ ಸ್ಟ್ರಾಂಗ್ ಸ್ಟಡಿ ಫೀಲ್ ಬರುತ್ತೆ. ಕೆಲವ್ರಿಗೆ ಅದು ಇಷ್ಟ ಆಗಲ್ಲ, ಕೆಲವ್ರಿಗೆ ತುಂಬ ಹೆವಿ ಅಂತ ಅನ್ಸುತ್ತೆ. ಅದು ವೇಟ್ ಆ್ಯಡ್ ಮಾಡುತ್ತೆ ಮೆಟಲ್, ಬಟ್ ಆಲ್ಸೋ ಒಂದು ಸ್ಟರ್ಡಿನೆಸ್ ನಿಮ್ಗೆ ಫೀಲ್ ಕೊಡುತ್ತೆ. ಕ್ಲಾಸಿಕ್ನ ಅದಕ್ಕೆ ಇಷ್ಟಪಡ್ತಾರೆ. ಬಟ್ ನಿಮಗೆ ಪ್ಲಾಸ್ಟಿಕ್ ಸಮ್ಟೈಮ್ಸ್ ಪ್ರೀಮಿಯಮ್ ಆಗಿರುತ್ತೆ. ಸೊ ಇದರಲ್ಲಿ ಪ್ಲಾಸ್ಟಿಕ್ ಐ ವಾಂಟ್ ಸೇ ತುಂಬ ಪ್ರೀಮಿಯಮ್ ಆಗಿದೆ ಅಂತ ಹೇಳಲ್ಲ. ಆ್ಯಸ್ ಪರ್ ಮೀ ನಾನು ನೋಡಿದ್ದೀನಿ ಅದನ್ನ. ಸೊ ಅಷ್ಟು ಒಂದು ಪ್ರೀಮಿಯಮ್ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಐ ವುಡ್ ಸೇ ದಟ್ ದ ಓವರ್ ಆಲ್ ಲುಕ್ ಇಸ್ ಪ್ರೀಮಿಯಮ್. ಐ ವಾಂಟ್ ಸೇ ದ ಪಾರ್ಟ್ಸ್ ಆರ್ ಆ್ಯಕ್ಚುಲಿ ಪ್ರೀಮಿಯಮ್ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಚೀಪ್ ಕ್ವಾಲಿಟಿನೂ ಇರ್ಬೋದು ಆರ್ ಡೀಸೆಂಟ್ ಕ್ವಾಲಿಟಿ ಇರ್ಬೋದು, ಬಟ್ ಓವರ್ ಆಲ್ ದ ಲುಕ್ ಆ್ಯಂಡ್ ಫೀಲ್ ಆಫ್ ದ ಬೈಕ್ ಇಸ್ ಡೆಫಿನೆಟ್ಲಿ ಪ್ರೀಮಿಯಮ್ ಇದೆ. ಸೊ ಇದು 5 ಪಾಸಿಟಿವ್ಸು ಕಾಮನ್ ನೀವು ಎಲ್ಲ ಬೈಕ್ಸಲ್ಲೂ ನೋಡ್ತೀರಾ 3 ವೇರಿಯಂಟ್ಸಲ್ಲಿ. ಸೊ ಇವಾಗ ನೆಗೆಟಿವ್ಸ್ಗೂ ಬರೋಣ. ಬಿಕಾಸ್ ನೀವು ಈ ಗಾಡಿ ತೊಗೊಂಡ್ಬಿಟ್ಟು ಏನು ಕಾಂಪ್ರಮೈಸಸ್ಸೇ ಇಲ್ಲ ಅಂತ ಅನ್ಕೊಬಾರ್ದು. ಸೊ ಕಾಂಪ್ರಮೈಸಸ್ಸು ಇರುತ್ತೆ. ಸೊ ತೊಗೊಂಡಾದ್ಮೇಲೆ ಅದನ್ನು ಬೇಜಾರು ಮಾಡ್ಕೊಬಾರ್ದು, ಏನಕ್ಕೆ ಇದೆಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ. ಸೊ ಫಸ್ಟು ನೆಗೆಟಿವ್ ನಾನು ಏನು ಹೇಳ್ತೀನಿ, 3 ಗಾಡಿಗಳಲ್ಲಿ ಕಾಣ್ತಾ ಇರೋದು ಇಸ್ ದ ವೈಬ್ರೇಷನು. ಎಸ್, ಕೆಲವುದರಲ್ಲಿ ಜಾಸ್ತಿ ಇದೆ, ಕೆಲವುದರಲ್ಲಿ ಸ್ವಲ್ಪ ಕಮ್ಮಿ ಇದೆ, ಬಟ್ ಓವರ್ ಆಲ್ ನನ್ನ ಪ್ರಕಾರ ವೈಬ್ರೇಷನ್ ಇದೆ ನಿಮಗೆ. ಆ್ಯಂಡ್ ಐ ವುಡ್ ಸೇ ವೈಬ್ರೇಷನು ಎಲ್ಲ ನಿಮಗೆ ರೆವ್ ರೇಂಜಲ್ಲಿದೆ. ಅನ್ಲೈಕ್ ಅದರ್ ಬೈಕ್ಸು ವೇರ್ ನಿಮಗೆ ಮೇ ಬಿ ಟಾಪ್ ಎಂಡಲ್ಲಿ ಮಾತ್ರ ವೈಬ್ರೇಷನ್ ಇದೆ. ಲೈಕ್ ಟ್ರ್ಯಾಂಪಲ್ಲಿ, ಸ್ಕ್ರಾಮ್ಲರ್ಲೆಲ್ಲ ನಿಮಗೆ ಟಾಪ್ ಎಂಡಲ್ಲಿ ಮಾತ್ರ ಇರೋದು. ಹಿಮಾಲಯನಲ್ಲೂ ನಿಮಗೆ ಟಾಪ್ ಎಂಡಲ್ಲಿ ಜಾಸ್ತಿ ವೈಬ್ರೇಷನ್ ಇರೋದು. ಸೊ ಮೆಜಾರಿಟಿ ಆಫ್ ದ ಬೈಕ್ಸಲ್ಲಿ ನಿಮಗೆ ಟಾಪ್ ಎಂಡಲ್ಲಿ ಜಾಸ್ತಿ ವೈಬ್ರೇಷನ್ ಇದೆ. ಈ ಗಾಡಿಯಲ್ಲಿ ನಿಮಗೆ ಎಲ್ಲ ರೇಂಜಲ್ಲೂ ವೈಬ್ರೇಷನ್ ಇರುತ್ತೆ. ಬಟ್ ಗುಡ್ ಥಿಂಗ್ ಹೇಳ್ಬಿಡ್ತೀನಿ ಮೊದಲೇ ಅಬೌಟ್ ದ ವೈಬ್ರೇಷನ್ ನಿಮಗೆ ಮೇನ್ಲಿ ಯು ಫೀಲ್ ಇಟ್ ಇನ್ ದ ಫುಟ್ ಪೆಕ್ಸು. ಸೊ ಫುಟ್ ಪೆಕ್ಸಲ್ಲಿ ಮೇನಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಸೀಟಲ್ಲಿ ಫೀಲ್ ಆಗುತ್ತೆ. ನಿಮಗೆ ಹೈ ರೆವ್ಸಲ್ಲಿ ಮಾತ್ರ ಹ್ಯಾಂಡಲ್ ಬಾರಲ್ಲಿ ಫೀಲ್ ಆಗುತ್ತೆ. ಸೊ ಅದರಿಂದ ನನ್ನ ಒಪಿನಿಯನಲ್ಲಿ ಐ ವುಡ್ ಸೇ ಅದು ದೊಡ್ಡ ಡೀಲ್ ಬ್ರೇಕರ್ ಆಗಲ್ಲ. ಬಟ್ ಫಾರ್ ಪೀಪಲ್ ಹೂ ವಾಂಟ್ ಝೀರೋ ವೈಬ್ರೇಷನ್ ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ಅ ಸಿಂಗಲ್ ಸಿಲಿಂಡರ್ ಇಂಜಿನು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ. ಇಟ್ಸ್ ಬೆಟರ್ ನೀವು ಟ್ವಿನ್ ತೊಗೊಳ್ಳಿ. ಬಟ್ ಆರ್ ಪವರ್ ಕಮ್ಮಿ ಇರೋಂಥ ಲೈಕ್ CB350 ಆರ್ ಹೊಂಡಾ ಆ ಥರ ತೊಗೋಬೇಕಾಗುತ್ತೆ. ಬಟ್ ಈ ಥರ ವೆಹಿಕಲ್ ನಿಮಗೆ ಈ ಥರ ADV ಅವತಾರಲ್ಲಿ ಸಿಗ್ತಾ ಇದೆ ಅಂದರೆ ಇದೊಂದು ಐ ವುಡ್ ಸೇ ಇಟ್ಸ್ ಅನ್ ಓಕೆ ಥಿಂಗು. ಜಸ್ಟ್ ಮೇಕ್ ಶ್ಯೂರ್ ದಟ್ ನೀವು ಶೂಸ್ ಹಾಕ್ಕೊಳ್ಳಿ ವೆನ್ ಎವರ್ ಯು ರೈಡ್ ಇಟ್. ಸೊ ಚಪ್ಪಲ್ ಹಾಕೊಂಡು ಹೋದರೆ ನಿಮಗೆ ಮೇ ಬಿ ಡಿಸ್ಕಂಫರ್ಟ್ ಆಗುತ್ತೆ, ಅಷ್ಟೇ ಹೇಳಬೇಕಂತ. ಸೊ ಸೆಕೆಂಡ್ ಡಿಸಡ್ವಾಂಟೇಜ್ ವುಡ್ ಬಿ ದ ಮೈಲೇಜು. ಸೊ ಎಸ್, ದ ಮೈಲೇಜ್ ಡಿಫರ್ ಆಗುತ್ತೆ ವಿತ್ ಡಿಫರೆಂಟ್ ವೇರಿಯಂಟ್ಸು ಓವರಾಲು. ಬಟ್ ಅಗೇನ್ ನಿಮ್ಮದು ಲೈಕ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ ನೋಡೋದಾದರೆ ಆರ್ ದ ಲೀಡರ್ ನೀವು ನೋಡೋದಾದ್ರೆ ಹಿಮಾಲಯನ ಕಂಪೇರ್ ಮಾಡೋದಾದರೆ ಲೀಡರ್ ಅಲ್ವಾ ನೀವು ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಆ್ಯಸ್ ಪರ್ ಮೀ ಕರೆಂಟ್ ಲೀಡರ್ ನೀವು ರಿಪ್ಲೇಸ್ ಮಾಡಬೇಕು, ಬಿಕಾಸ್ ಓವರ್ ದ ಪೀರಿಯಡ್ ಇನ್ನೇ ಗೊತ್ತಾಗೋದು. ಸೊ ಐ ವುಡ್ ಸೇ ಆ್ಯಸ್ ಪರ್ ದ ಲೈಕ್ ರಿಸಲ್ಟ್ಸ್ ಆಫ್ ಹಿಮಾಲಯನು ನಿಮಗೆ 30 kmpl ಸಿಗ್ತಾ ಇದೆ. ಆರ್ ಈವನ್ ನೀವು ಬೇರೆ ಲೈಕ್ ಟೂರಿಂಗ್ ಗಾಡಿಗಳು ಲೈಕ್ ವಿಸ್ಟಾಮ್ 250 ಆರ್ CB350 ಕ್ಲಾಸಿಕ್ ಆರ್ ಮೀಟಿಯರ್ ಈ ಥರ ಗಾಡಿಗಳು ತೊಗೋತೀರ ಅಂದರೂ ನಿಮಗೆ ಲೈಕ್ 35-40 ಎಲ್ಲ ಸಿಗುತ್ತೆ ನಿಮಗೆ ಮೈಲೇಜು. ಸೊ ಆ ಥರ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೀವು ವಿತ್ ದಿಸ್ ವೆಹಿಕಲ್ಲು. ಆಬ್ವಿಯಸ್ಲಿ ಇದು ಪವರ್ಫುಲ್ ಇಂಜಿನ್ ಇದೆ, ಬಟ್ ಸ್ಟಿಲ್ ಐ ವುಡ್ ಸೇ ಇನ್ನೂ ಬೆಟರ್ ಕೊಡ್ಬೋದಿತ್ತು ಮೈಲೇಜು ಈ 3 ಗಾಡಿಗಳು. ಸೊ ಇನ್ ದ್ಯಾಟ್ ಆ್ಯಂಗಲ್ ನನ್ನ ಪ್ರಕಾರ ಮೈಲೇಜ್ ಸ್ವಲ್ಪ ಕಮ್ಮಿ ಕೊಡ್ತಾ ಇದೆ, ಮೊದಲೇ ಹೇಳ್ತಾ ಇದ್ದೀನಿ. ಎಸ್, ಬಟ್ ಒನ್ ಆಫ್ ದ ವೆಹಿಕಲ್ ಗಿವ್ಸ್ ಡೀಸೆಂಟ್ ಮೈಲೇಜು. ಅದ್ರ ಬಗ್ಗೆ ಆಮೇಲೆ ಬರೋಣ, ನಾನು ಡಿಫ್ರೆನ್ಸಸ್ ಹೇಳಬೇಕಾದ್ರೆ. ಸೊ ಮೈಲೇಜ್ ಒಂದು ಫ್ಯಾಕ್ಟರು, ಕಮ್ಮಿ ಮೈಲೇಜ್ ಕೊಡುತ್ತೆ, ಅದನ್ನು ರೆಡಿಯಾಗಿರಿ. ಥರ್ಡ್ ಬಂದ್ಬಿಟ್ಟು ಇಸ್ ದ ಸೆಟ್ಟಿಂಗ್ ಕಂಫರ್ಟು. ಸೊ ಸಸ್ಪೆನ್ಷನ್ ವೈಸ್ ನಿಮಗೆ ಮೊದಲೇ ಹೇಳಿದ್ದೀನಿ, ಇಟ್ ಈಸ್ ಅ ಡೀಸೆಂಟ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ತುಂಬ ಕೆಟ್ಟ ಸಸ್ಪೆನ್ಷನ್ ಕೊಟ್ಟಿಲ್ಲ. ಸಸ್ಪೆನ್ಷನ್ ಡಿಫರ್ಸ್ ಫ್ರಮ್ ವೆಹಿಕಲ್ ಟು ವೆಹಿಕಲ್ ಆ್ಯಕ್ಚುಲಿ, ಬಟ್ ಅಷ್ಟೊಂದು ವೇರಿಯೇಷನ್ ಇಲ್ಲ. ಬಟ್ ದ ಓವರ್ ಆಲ್ ಸಿಟ್ಟಿಂಗ್ ಕಂಫರ್ಟ್ ವೈಸ್ ನೀವು ನೋಡೋದಾದರೆ ತುಂಬ ಚೆನ್ನಾಗಿಲ್ಲ, ಬಟ್ ತುಂಬ ಕೆಟ್ಟದಾಗೂ ಇಲ್ಲ, ಆ್ಯಾವ್ರೇಜ್ ಅಂತ ಹೇಳ್ತೀನಿ. ಆ್ಯಾವ್ರೇಜ್ ಸಿಟ್ಟಿಂಗ್ ಕಂಫರ್ಟ್ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಬೆಟರ್ ಸಿಟ್ಟಿಂಗ್ ಕಂಫರ್ಟು, ಬಿಕಾಸ್ ಇದು ADV ಬೈಕ್ ಅಂದರೆ ಮೇ ಬಿ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್. ನಿಮಗೆ ನಾರ್ಮಲ್ ಬೈಕ್ಸಲ್ಲಿ ಯಾವ ಥರ ಸಿಗುತ್ತೆ ಸೆಟ್ಟಿಂಗ್ ಕಂಫರ್ಟು, ಲೈಕ್ ನಿಮ್ಮದು
ನೇಕೆಡ್ ಬೈಕ್ಸು ನಿಮ್ಮದು ರೋಡ್ ಸ್ಟಾರ್ ಬೈಕ್ಸು ಅದೇ ಥರ ಇದ್ರಲ್ಲಿ ಸಿಗ್ತಾ ಇದೆ, ನಥಿಂಗ್ ಸ್ಪೆಷಲು. ಎಸ್, ಅದೊಂದು ಮಿಸ್ ಅಂತಲೇ ಹೇಳ್ತೀನಿ, ಬಿಕಾಸ್ ಇದೊಂದು ADV ಬೈಕು. ಸೊ ಪೀಪಲ್ ಎಕ್ಸ್ಪೆಕ್ಟ್ ದಟ್ ನಿಮಗೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕಂಫರ್ಟಬಲ್ ಇರಬೇಕು, ಮೇ ಬಿ ಆಕ್ಸೆಸರೀಸ್ ಆದರೂ ಕೊಡಬೇಕು, ಬೆಟರ್ ಲೈಕ್ ಟೂರಿಂಗ್ ಸೀಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಇದರಲ್ಲಿ ಕೊಟ್ಟಿಲ್ಲ. ಸೊ ಅದೊಂದು ಡಿಸಡ್ವಾಂಟೇಜ್ ಅಂತಲೇ ಹೇಳ್ತೀನಿ. ಸೊ ಸಿಟ್ಟಿಂಗ್ ಕಂಫರ್ಟ್ ನಿಮಗೆ ಸಿಗ್ತಾ ಇಲ್ಲ ಈ ಬೈಕಲ್ಲಿ. ಸೊ ಲಾಸ್ಟ್ ಐ ವುಡ್ ಸೇ ದ ಡಿಸಡ್ವಾಂಟೇಜ್ ಏನು ಅಂದರೆ, ಇದರಲ್ಲಿ ಒಂದು ಮೌಂಟಿಂಗ್ ಪಾಯಿಂಟ್ಸ್ ಚೆನ್ನಾಗಿಲ್ಲ ಲಗೇಜ್ಗೆ. ಸೆಕೆಂಡ್ ಥಿಂಗ್, ನನಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಐ ಡೋಂಟ್ ಥಿಂಕ್ ಇದರಲ್ಲಿ ತುಂಬ ಜಾಸ್ತಿ ಇದೆ ಕಂಪೇರ್ ಟು ಹಿಮಾಲಯನು ಆರ್ ಈವನ್ ಲೈಕ್ ವಿಸ್ಟಾಮ್ ಥರ ಬೈಕಲ್ಲೂ ಇರೋಷ್ಟು ನಿಮಗೆ ಇಲ್ಲ ಅಂತ ಅನಿಸ್ತಾ ಇದೆ. ಮೇ ಬಿ ಸ್ಕ್ರಾಮ್ಲರ್ಗಿಂತಲೂ ಕಮ್ಮಿ ಇರ್ಬೋದು, ಐ ಆಮ್ ನಾಟ್ ವೆರಿ ಶ್ಯೂರು. ಬಟ್ ಐ ಥಿಂಕ್ ಇದರಲ್ಲಿ ನೀವೊಂದು ನಾರ್ಮಲ್ ಒಂದು ಏನು ಹೇಳಿ ನೇಕೆಡ್ ಬೈಕಲ್ಲಿ ಎಷ್ಟು ಕ್ಯಾರಿ ಮಾಡ್ತಾ ಇದ್ರಿ ಅಷ್ಟೇ ಕ್ಯಾರಿ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಬಟ್ ಐ ವುಡ್ ಸೇ ಅದು ದೊಡ್ಡ ಡಿಮೆರಿಟ್ ಅಲ್ಲ. ಬಟ್ ಇಫ್ ಯು ಆರ್ ಸಂಬಡಿ, ಒಂದು ಆಲ್ರೆಡಿ ಹೇಳ್ತಾ ಇದ್ದೀನಿ, ಲಗೇಜ್ ಆರ್ ನೀವು ಪಿಲಿಯನ್ ಹಿಂದ್ಗಡೆ ಕ್ಯಾರಿ ಮಾಡಬೇಕು ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ, ಆರ್ ನೀವು ಲೈಕ್ ಆ್ಯಸೆಟುಗಳು ತುಂಬ ಲಾಂಗ್ ಟೂರು, ತುಂಬ ಲಗೇಜಸ್ ಇಟ್ಕೊಂಡು ಹೋಗ್ಬೇಕಂತ ಇದ್ದೀರಾ ಅಂದರೆ, ಮೇ ಬಿ ದಿಸ್ ಇಸ್ ನಾಟ್ ಅ ಬೈಕು. ಮೇ ಬಿ ಶಾರ್ಟ್ ಟೂರಿಂಗ್ಗೆ ಮಾಡಿರೋಂಥ ಬೈಕ್ ಅನಿಸುತ್ತೆ, ಮೇ ಬಿ ಲೈಕ್ 1000 ಆರ್ 800 ಕಿಲೋಮೀಟರ್ಸ್ ಅರೌಂಡು. ಸೊ ತುಂಬ ಲಾಂಗ್ ಡಿಸ್ಟೆನ್ಸ್ ಮಾಡಬೇಕಂದ್ರೆ ತುಂಬ ಲಗೇಜ್ ಇಟ್ಕೊಂಡು ಹೋಗೋ ಥರ ಗಾಡಿ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇದೆ. ಸೊ ಈವಂತೂ ಆಫ್ಟರ್ ಮಾರ್ಕೆಟಲ್ಲಿ ಬೇರೆ ಬರ್ಬೋದು ನಿಮಗೆ ಆಪ್ಷನ್ಸು ಟು ಫಿಕ್ಸ್ ಅರೌಂಡು, ಬಟ್ ಸ್ಟಿಲ್ ಐ ಫೀಲ್ ದಟ್ ಇದ್ರದ್ದು ಓವರ್ ಆಲ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ನನಗೆ ಕಮ್ಮಿ ಅಂತಲೇ ಅನಿಸ್ತಾ ಇದೆ. ಸೊ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಕನ್ಸಿಡರ್ ಇಫ್ ಯು ಆರ್ ಗೋಯಿಂಗ್ ಟು ಬೈ ದಿಸ್ಸು. ಸೊ ಎಸ್, ಇದು ಬಂದ್ಬಿಟ್ಟು ನೆಗೆಟಿವ್ಸು ಆಫ್ ದ ಆಲ್ ಆಫ್ ದೆಮ್. ಅಂದರೆ ಎಲ್ಲ ವೇರಿಯಂಟ್ಸಲ್ಲೂ ಕಾಮನ್ ಪಾಸಿಟಿವ್ಸ್ ಆ್ಯಂಡ್ ಕಾಮನ್ ನೆಗೆಟಿವ್ಸ್ ನೀವು ನೋಡ್ತೀರಾ. ಸೊ ಇವಾಗ ನಾವು ಡಿಫ್ರೆನ್ಸಸ್ಗೆ ಬರೋಣ. ಸೊ ವಾಟ್ ಇಸ್ ದ ಡಿಫ್ರೆನ್ಸಸ್ ಅಮಂಗ್ ಆಲ್ ದೀಸ್ ವೇರಿಯಂಟ್ಸು? ಫಸ್ಟ್ಲಿ ಇದನ್ನು ಎರಡು ಥರ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಒಂದು 250 ವರ್ಸಸ್ ದ 390 ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಎಕ್ಸ್ ವೇರಿಯಂಟ್ ವರ್ಸಸ್ ದ ಎಸ್ ವೇರಿಯಂಟ್, ಬಿಕಾಸ್ ದಟ್ ಈಸ್ ಹೌ ದ ಡಿಫ್ರೆನ್ಸಸ್ ಆರು. ಸೊ 250 ವರ್ಸಸ್ 390 ಐ ಥಿಂಕ್ ನಿಮ್ಗೆ ಗೊತ್ತಿರೋ ವಿಚಾರನೇ, ಪವರ್ ಸ್ವಲ್ಪ ಕಮ್ಮಿ ಸಿಗುತ್ತೆ, ಟಾರ್ಕ್ ಸ್ವಲ್ಪ ಕಮ್ಮಿ ಸಿಗುತ್ತೆ ಇನ್ ದ 250 ಕಂಪೇರ್ ಟು ದ 390. ಬಟ್ ಆಬ್ವಿಯಸ್ಲಿ ಇದು ಗೊತ್ತಿರೋ ವಿಚಾರನೇ, ಇದನ್ನು ತಿರ್ಗಾ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸಲ್ಲಿ ಏನಾದರೂ ಚೇಂಜ್ ಆಗುತ್ತಾ? ನೀವು 250 ತೊಗೊಂಡ್ರೆ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತಾ, 390 ತೊಗೊಂಡ್ರೆ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತಾ ಅಂತ ಕೇಳಿದ್ರೆ, ನನ್ನ ಒಪಿನಿಯನ್ಲಿ ಓವರ್ ಆಲ್ ಐ ವುಡ್ ಸೇ ಎಕ್ಸ್ಪೀರಿಯನ್ಸ್ ವೈಸು ಐ ವುಡ್ ಸೇ ಸರ್ಪ್ರೈಸಿಂಗ್ಲಿ ಈಸಲಿ 390 ಈಸ್ ವೆರಿ ಗುಡ್. ಇಟ್ಸ್ ನಾಟ್ ಜಸ್ಟ್ ಲೈಕ್ ಯೂಶಲಿ ನಿಮಗೆ ಡ್ಯೂಕ್ ಇಂಜಿನ್ಸ್ ಯಾವ ಥರ ಮಾಡ್ತಾರೆ, ತುಂಬ ಎಗ್ರೆಸಿವ್ ಆಗಿರುತ್ತೆ. ಲೈಕ್ ಕೆಲವರಿಗೆ ಅದು ಇಂಟಿಮಿಡೇಟ್ ಆಗಿಬಿಡುತ್ತೆ, ಅದನ್ನ ಓಡಿಸೋಕ್ಕಾಗಲ್ಲ ಫಾರ್ ಅ ಬಿಗಿನರ್ ಆ ಥರ ಇರುತ್ತೆ. ಬಟ್ ಈ ಸಲ ಐ ಥಿಂಕ್ KTM ಹ್ಯಾಸ್ ಮೇಡ್ ದಿಸ್ ವೆಹಿಕಲ್, ಎಸ್ಪೆಷಲಿ ದಿ 390, ಟು ಸೂಟ್ ದ ಮಾಸ್. ಆ್ಯಕ್ಚುಲಿ ಇಟ್ಸ್ ನಾಟ್ ಮೇಡ್ ಫಾರ್ ಓನ್ಲಿ ಅ ಸ್ಪೆಸಿಫಿಕ್ ಒಂದು ಎಂಥ್ಯೂಸಿಯಾಸ್ಟ್ಗೋಸ್ಕರ ಮಾತ್ರ ಮಾಡಿಲ್ಲ, ಅದನ್ನು ಒಂದು ಮಾಸ್ಗೆ ಮಾಡಿದ್ದಾರೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಮೇ ಬಿ ದೀಸ್ ಬೈಕ್ಸ್ ಮೈಟ್ ಬಿ ರಿಪ್ಲೇಸಿಂಗ್ ದ ಡ್ಯೂಕ್ಸ್ ಅಂತ ಅನಿಸ್ತದೆ, ಬಿಕಾಸ್ ಇದನ್ನು ತುಂಬ ಚೆನ್ನಾಗಿ ಫಾರ್ಮುಲೇಟ್ ಮಾಡಿದ್ದಾರೆ. ದ ಪವರ್ ಡಿಸ್ಟ್ರಿಬ್ಯೂಷನ್ನು 390 ಸೂಪರ್ ಆಗಿದೆ. ನಿಮಗೆ ಲೋ ಎಂಡಲ್ಲಿ ಡೀಸೆಂಟ್ ಪವರ್ ಇದೆ, ಇಟ್ಸ್ ಎಕ್ಸ್ಪೆಕ್ಟೆಡ್ ಬಿಕಾಸ್ ಇದು KTM. ಬಟ್ ತುಂಬ ಕೆಟ್ಟದಾಗೂ ಇಲ್ಲ. ನಿಮಗೆ ಕ್ರಾಲಿಂಗ್ ನಾನು ಆಲ್ರೆಡಿ ಹೇಳಿದ್ದೀನಿ ಫೀಚರ್ ಇದೆ. ಸೊ ನಿಮಗೆ ಸ್ಟಾಲ್ ಆಗದೆ ಇರೋ ಥರ, ಯು ಡೋಂಟ್ ನೀಡ್ ಟು ಗಿವ್ ಥ್ರಾಟಲು, ಆರಾಮಾಗಿ ನಿಮಗೆ ಕ್ರಾಲ್ ಮಾಡ್ಕೊಂಡು ಹೋಗುತ್ತೆ ಗಾಡಿ. ಆ್ಯಂಡ್ ಜಾಸ್ತಿ ನಾಕಿಂಗ್ ಇಲ್ಲ. ಎಸ್, ಲೋ ಎಂಡಲ್ಲಿ ನಿಮಗೆ ಇನಿಷಿಯಲ್ ತುಂಬ ಕಮ್ಮಿ ಇದೆ, ಬಟ್ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ಅಂತಲೇ ಹೇಳ್ತೀನಿ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಜನಕ್ಕೆ ಇನಿಷಿಯಲ್ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಸೊ ಇನ್ ಅ ವೇ ನೀವು ಲರ್ನ್ ಮಾಡಬೇಕಾದ್ರೆ ಯು ಕ್ಯಾನ್ ಕೀಪ್ ಆನ್ ಲರ್ನಿಂಗ್ ವಿತ್ ಅ ಲೆಸರ್ ಸ್ಪೀಡ್. ಲೋ ಎಂಡ್ ಮತ್ತು ಮಿಡ್ ರೇಂಜ್ ಎಲ್ಲ ಇದ್ಬಿಟ್ಟು ನೀವು ಕಲಿಬೋದು. ಕಲಿತಾದ್ಮೇಲೆ ಯು ಹ್ಯಾವ್ ಅ ಲಾಟ್ ಆಫ್ ಪವರು. ಬಟ್ ಆ ಪವರು ಇಟ್ ಕಂಪೇರ್ ಟು ದ ಡ್ಯೂಕಲ್ಲಿ ನಿಮಗೆ ತುಂಬ ಎಗ್ರೆಸಿವ್ ಪವರ್ ಡೆಲಿವರಿ ಕೊಟ್ಟಿದ್ದಾರೆ. ಇದರಲ್ಲಿ ಒಂಥರ ಐ ವಾಂಟ್ ಸೆ ಲೀನಿಯರ್ ಅಂತ ಹೇಳಲ್ಲ, ಬಟ್ ಇಟ್ ಈಸ್ ಎಕ್ಸೈಟಿಂಗ್ ಎನಫ್, ಬಟ್ ಇಟ್ಸ್ ನಾಟ್ ಸ್ಕೇರಿಂಗ್ ಎನಫ್. ಸೊ ದಟ್ ಈಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ ಫಾರ್ ಮಾಸ್. ಅಗೇನ್ ಹೇಳ್ತಾ ಇಲ್ವಾ, ನಿಮಗೆ ಒಂದು ಸ್ಪೆಸಿಫಿಕಲಿ ಫಾರ್ ಎಂಥ್ಯೂಸಿಯಾಸ್ಟ್ ಹೇಳೋದಾದರೆ ಮೇ ಬಿ ದೇ ವಿಲ್ ಫೀಲ್ ಓಕೆ ವಿ ಮಿಸ್ಡ್ ಔಟು. ಬಟ್ ಐ ಥಿಂಕ್ ದೇ ಆರ್ ಕನ್ಸಿಡರಿಂಗ್ ದ 90% ಅಷ್ಟೊಂದೆಲ್ಲ ನೋಡಲ್ಲ. ದೇ ವಾಂಟ್ ಅ ಈಸಿ ಬೈಕು. ಅಗೇನ್ ಆಲ್ರೆಡಿ ಹೇಳಿದ್ದಾರೆ ನೋಡಿ, ಈಸಿ ಹ್ಯಾಂಡ್ಲಿಂಗ್ ಬೈಕ್ ಕೊಟ್ಟಿದ್ದಾರೆ ಅವರು. ಸೊ ಈ ಬೈಕು ಈಸಿ ಹ್ಯಾಂಡ್ಲಿಂಗ್ ಜೊತೆಗೆ ಐ ಥಿಂಕ್ ಆಸ್ ಐ ಟೋಲ್ಡ್ ಯು ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಟಾಪ್ ಎಂಡು ನಿಮಗೆ ಹೈವೇಸಲ್ಲಿ ಸಕ್ಕದಾಗಿ ನಿಮಗೆ ಒಳ್ಳೆ ಆಕ್ಸಲರೇಷನ್ ಕೊಡುತ್ತೆ, ತುಂಬ ಈಸಿಲಿ ಓವರ್ಟೇಕಿಂಗ್ ಮಾಡ್ಬೋದು. ಸೊ 390 ಸರ್ಪ್ರೈಸಿಂಗ್ಲಿ ಇಟ್ ಈಸ್ ಮೇಡ್ ಫಾರ್ ದ ಮಾಸ್. ಸೊ ಇಟ್ ಈಸ್ ನಾಟ್ ಸಮಥಿಂಗ್, ಇಟ್ ಈಸ್ ಓನ್ಲಿ ಫಾರ್ ಪೀಪಲ್ ಹೂ ಆರ್ ವೆರಿ ಎಂಥ್ಯೂಸಿಯಾಸ್ಟಿಕ್, ತುಂಬ ಸ್ಕಿಲ್ ಇರುವಂಥ ರೈಡರ್ಗೆ ಏನು ಮಾಡಿಲ್ಲ, ಎಲ್ಲರಿಗೂ ಮಾಡಿದ್ದಾರೆ. ಈ ರೀಸನಿಂದ ನನ್ನ ಪ್ರಕಾರ ಓನ್ಲಿ ಇಫ್ ಯು ಡೋಂಟ್ ಹ್ಯಾವ್ ಮನಿ, ಆರ್ ಇನ್ನೊಂದು ಫ್ಯಾಕ್ಟ್ರ್ ಬರ್ತೀನಿ, ಮನಿ ಇಲ್ಲ ಅಂದರೆ ಮಾತ್ರ ನೀವು 250 ಹೋಗಬೇಕಾಗುತ್ತೆ ನನ್ನ ಒಪಿನಿಯಲ್ಲಿ. ಬಿಕಾಸ್ 390 ಇಸ್ ಅ ವೆರಿ ಗುಡ್ ಇಂಜಿನು, ಓಕೆನಾ. 250 ನನ್ನ ಪ್ರಕಾರ ದ ಓನ್ಲಿ ರೀಸನ್ ಯು ಆರ್ ಗೋಯಿಂಗ್ ಟು ಬೈ ಈಸ್ ಬಿಕಾಸ್ ಒಂದು ಸ್ವಲ್ಪ ನಿಮಗೆ ಮೈಲೇಜ್ ಜಾಸ್ತಿ ಕೊಡುತ್ತೆ. ಆ್ಯಂಡ್ ಅದನ್ನು ಐ ಥಿಂಕ್ 250 ತೊಗೋಬೇಕಾದ್ರೆ ನೀವು ಲಾಂಗ್ ಟರ್ಮ್ ಯೋಚನೆ ಮಾಡಿಬಿಟ್ಟು ತೊಗೋಬೇಕಾಗುತ್ತೆ. ಡೋಂಟ್ ಥಿಂಕ್ ಅಬೌಟ್ ದ ಇನಿಷಿಯಲ್ ಕಾಸ್ಟು. ಬಿಕಾಸ್ ನನ್ನ ಪ್ರಕಾರ ಇಟ್ ಈಸ್ ಓಕೆ, ಲೈಕ್ ತುಂಬ ಕೆಟ್ಟದಾಗಿಲ್ಲ ಇಂಜಿನು, ತುಂಬ ಚೆನ್ನಾಗಿದೆ. ಆ್ಯಸ್ ಐ ಟೋಲ್ಡ್ ಯು, ಸೇಮ್ ನಿಮಗೆ ಇದರಲ್ಲೂ ಕ್ರಾಲಿಂಗ್ ಸ್ಪೀಡ್ ಸಿಗುತ್ತೆ ಆ್ಯಂಡ್ ಎವ್ರಿಥಿಂಗ್ ಸಿಗುತ್ತೆ. ಬಟ್ ಓವರ್ ಆಲ್ ನನ್ನ ಪ್ರಕಾರ the only thing maybe you will be benefited by 250 ನನ್ನ ಪ್ರಕಾರ, ಬಿಕಾಸ್ 390 ಇಸ್ ವೆರಿ ವೆರಿ ಗುಡ್ ಇರೋದ್ರಿಂದ 250 ನಿಮಗೆ ಮೈಲೇಜು ಮತ್ತು ಓವರ್ ಆಲ್ ಮೇಂಟೆನೆನ್ಸ್ ಕಾಸ್ಟು ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಮಾತ್ರ ನೀವು
250 ತೊಗೋಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ಐ ವುಡ್ ಸೇ ದ ಡಿಫರೆನ್ಸ್ ಬಿಟ್ವೀನ್ ದ 250 ಆ್ಯಂಡ್ ದ 390. ಈಗ ಎಕ್ಸ್ ಆ್ಯಂಡ್ ಎಸ್ ವೇರಿಯಂಟ್ಗೆ ಬರೋಣ. ಸೊ ಎಕ್ಸ್ ಆ್ಯಂಡ್ ಎಸ್ ವೇರಿಯಂಟಲ್ಲಿ ನೋಡೋದಾದರೆ ನಾನು ಎರಡು ಥರ ನಾನು ಡಿಫರೆನ್ಸ್ ನೋಡ್ತಾ ಇದ್ದೀನಿ. ಒಂದು ಫೀಚರ್ಸು, ಇನ್ನೊಂದು ವೀಲ್ ಸೈಜು. ಸೊ ಫೀಚರ್ಸಲ್ಲಿ ಆರ್ ಯು ಗೋಯಿಂಗ್ ಟು ಮಿಸ್ ಔಟ್ ಆನ್ ದ ಎಕ್ಸ್ ವೇರಿಯಂಟ್ ಅಂತ ಕೇಳೋಣ ಕಂಪೇರ್ ಟು ದ ಎಸ್ ವೇರಿಯಂಟು. ಸೊ ಎಕ್ಸ್ ವೇರಿಯಂಟ್ ನೀವು 250 ಆದರೂ ತೊಗೊಳ್ಳಿ, 390 ಆದರೂ ತೊಗೊಳ್ಳಿ, ಸೇಮ್ ಆಗಿರುತ್ತೆ ನಿಮಗೆ. ಸೊ ಏನಾದರೂ ಮಿಸ್ ಮಾಡ್ತೀರಾ ಫೀಚರ್ಸ್ನ ಅಂತ ನೋಡೋಣ. ಫೀಚರ್ ವೈಸು ಸರ್ಪ್ರೈಸಿಂಗ್ಲಿ ನಾನೇನು ಅಂದ್ಕೊಂಡಿದ್ದೆ, ಇಟ್ ಈಸ್ ಟರ್ನ್ಡ್ ಔಟ್ ಟು ಬಿ ಸಮಥಿಂಗ್ ಡಿಫರೆಂಟು. ನಾನು ಆ್ಯಕ್ಚುಲಿ ನೀವು ಇನಿಷಿಯಲ್ ನನ್ನ ರಿವ್ಯೂಸ್ ನೋಡ್ಬೋದು, ಎಕ್ಸೇ ತೊಗೊಂಬೇಡಿ, ಎಸ್ ಇಸ್ ಸಮಥಿಂಗ್ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ತೊಗೊಳ್ಳಿ ಅಂತ ಹೇಳ್ತಾ ಇದೆ. ಬಟ್ ಸರ್ಪ್ರೈಸಿಂಗ್ಲಿ ಐ ಫೀಲ್ ದ್ಯಾಟ್ ಎಸ್ ವೇರಿಯಂಟಲ್ಲಿರೋ ಫೀಚರ್ಸ್ ಎಲ್ಲ ತುಂಬ ಯೂಸ್ಫುಲ್ ಆಗಿದೆ. ಲೈಕ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಡೆಫಿನೆಟ್ಲಿ ಕ್ರೂಸ್ ಕಂಟ್ರೋಲ್ ಅಂತೂ ಒಂದು ಸಖತ್ತಾಗಿ ಫಂಕ್ಷನ್ ಆಗ್ತಾಯಿದೆ. ಕ್ರೂಸ್ ಕಂಟ್ರೋಲ್ ಕೊಡೋದು ಸಪ್ರೇಟು, ಬಟ್ ಹೌ ಇಟ್ ಫಂಕ್ಷನ್ ದಟ್ ಈಸ್ ಇಂಪಾರ್ಟೆಂಟು. ತುಂಬ ನೀಟಾಗಿ ಫಂಕ್ಷನ್ ಆಗ್ತಾಯಿದೆ, ತುಂಬ ಯೂಸ್ಫುಲ್ ಆಗಿದೆ, ತುಂಬ ನೀಟಾಗಿ ಯೂಸ್ ಮಾಡ್ಬೋದು ಅದನ್ನು. ಸೊ ದ್ಯಾಟ್ ಈಸ್ ಅ ಹ್ಯೂಜ್ ಫೀಚರಾ. ಅದು ಬಿಟ್ಟರೆ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದೆ. ಅಡ್ಜಸ್ಟಬಲ್ ಸಸ್ಪೆನ್ಷನ್ ಆಲ್ಸೋ ನನ್ನ ಒಪಿನಿಯನಲ್ಲಿ ಈ ಗಾಡಿಗೆ ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ, ಮೇ ಬಿ ಬಿಕಾಸ್ ಇದು ನೀವು ಐ ಥಿಂಕ್ ಎಸ್ಪೆಷಲಿ ಆಫ್ ರೋಡ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಇದು ನಿಮಗೆ ಕರೆಕ್ಟಾಗಿ ನೀವು ಸ್ವಲ್ಪ ಸ್ಟಿಫ್ ಮಾಡ್ಬೋದು, ಸೊ ದಟ್ ನೀವು ಜಂಪ್ಸ್ ಮಾಡಬೇಕಾದ್ರೆ ಅದು ಬಾಟಮ್ ಔಟ್ ಆಗಬಾರ್ದು ಅಂತ. ಐ ನೋ ಪೀಪಲ್ ಐ ಥಿಂಕ್ ಈ ಸಸ್ಪೆನ್ಷನ್ ಮೇಲೆ ತುಂಬ ವರ್ಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಎನಿವೇ, ಫ್ರಮ್ ದ ಸ್ಟಾಕ್ ನೋಡೋದಾದರೆ ಐ ಫೀಲ್ ದ್ಯಾಟ್ ಇಫ್ ಯು ವಾಂಟ್ ಟು ಗೋ ಫಾರ್ ಅನ್ ಆಫ್ ರೋಡು, ಇದರಲ್ಲಿ ಆ ಸಸ್ಪೆನ್ಷನ್ ಅಡ್ಜಸ್ಟಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ ಜನರಲ್ ಸಸ್ಪೆನ್ಷನ್ ಅಡ್ಜಸ್ಟಬಿಲಿಟಿ ತುಂಬ ಯೂಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ದ್ಯಾಟ್ ಈಸ್ ಆಲ್ಸೋ ಅ ಫೀಚರ್ ಯು ವಿಲ್ ಗೋಯಿಂಗ್ ಟು ಮಿಸ್ಸು. ರೈಡಿಂಗ್ ಮೋಡ್ಸ್ ಆಲ್ಸೋ ನನ್ನ ಒಪಿನಿಯನಲ್ಲಿ ತುಂಬ ಯೂಸ್ಫುಲ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ತುಂಬ ಕಸ್ಟಮೈಸೇಬಲ್ ಮಾಡಿದ್ದಾರೆ. ಸುಮ್ಮನೆ ಅವರು ಕೊಟ್ಬಿಟ್ಟು ನೀವು ಜಸ್ಟ್ ಲೈಕ್ ರಾಯಲ್ ಎನ್ಫೀಲ್ಡ್ ಕೊಟ್ಟಿದ್ದಾರಲ್ಲ ನೋಡಿ, ಜಸ್ಟ್ 3-4 ಆ್ಯಕ್ಚುಲಿ 2 ರೈಡಿಂಗ್ ಮೋಡು ಪರ್ಫಾರ್ಮೆನ್ಸ್ ಈಗ ಆ ಥರ ಕೊಟ್ಟಿಲ್ಲ. ಇದರಲ್ಲಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ನಿಮಗೆ ಥ್ರಾಟಲ್ ರೆಸ್ಪಾನ್ಸ್ನ ನೀವು ಪ್ರಾಪರಾಗಿ ನೀವು ಮಾಡ್ಯುಲೇಟ್ ಮಾಡ್ಬೋದು. ಸೊ ನನ್ನ ಒಪಿನಿಯನ್ನಿ ರೈಡಿಂಗ್ ಮೋಡ್ಸು ಚೆನ್ನಾಗಿದೆ ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬೇರೆ ಎಕ್ಸ್ಟ್ರಾ ಫೀಚರ್ ನೀವು ಮಿಸ್ ಮಾಡ್ತೀರಾ. ಆ್ಯಂಡ್ ಅದು ಬಿಟ್ಟು ಇನ್ನೆರಡು ಫೀಚರ್ ಇದೆ, ಕಾರ್ನರಿಂಗ್ ABS ಆ್ಯಂಡ್ ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲು. ಐ ಡೋಂಟ್ ನೋ ಹೌ ಮಚ್ ಯೂಸ್ಫುಲ್ ಇಟ್ ಇಸ್, ಬಟ್ ಐ ಥಿಂಕ್ ಯೂಸ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸು ನನ್ನ ಪ್ರಕಾರ ಫೀಚರ್ಸಿಂದ ದ ಎಕ್ಸ್ಟ್ರಾ ಮನಿ ಯು ಆರ್ ಪೇಯಿಂಗ್, ಐ ಥಿಂಕ್ ಇಟ್ ವಿಲ್ ಎನ್ಹಾನ್ಸ್. ಐ ವೋಂಟ್ ಸೇ ದಟ್ ಅದನ್ನು ಮಿಸ್ ಮಾಡಲ್ವೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಇಫ್ ಯು ಹ್ಯಾವ್ ದೋಸ್ ಫೀಚರ್ ಓವರ್ ನಾಟ್ ಹ್ಯಾವಿಂಗು, ನನ್ನ ಪ್ರಕಾರ ಯು ವಿಲ್ ಎಂಜಾಯ್. ಸೊ ಸಮಥಿಂಗ್ ಮೊದಲೇ ಹೇಳ್ತಾ ಇದ್ದೀನಿ, ಫೀಚರ್ಸ್ ಇನ್ ದಿಸ್ ಕೇಸ್ ಆ್ಯಕ್ಚುಲಿ ನನ್ನ ಪ್ರಕಾರ ನಾನು ಮೆನಿ ಟೈಮ್ಸ್ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಬೇರೆ ಕೆಲವು ವೆಹಿಕಲ್ಸಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಅದು ಇದು ಅಂತೆಲ್ಲ ಅದನ್ನು ಎಕ್ಸ್ಟ್ರಾ ಫೀಚರ್ ಅಂತ ಕೊಟ್ಬಿಡ್ತಾರೆ. ಆವಾಗ ನನ್ನ ಪ್ರಕಾರ ಇಟ್ಸ್ ಬೆಟರ್ ಟು ಗೋ ಫಾರ್ ದ ಮಿಡ್ ವೇರಿಯಂಟ್ ಅಂತ ಎಷ್ಟೊಂದು ಸಲ ಹೇಳ್ತಾ ಇದ್ದೆ ನಾನು. ಬಟ್ ಇನ್ ದಿಸ್ ಕೇಸ್ ದ ಟಾಪ್ ವೇರಿಯಂಟ್ಗೆ ವ್ಯಾಲ್ಯೂ ಇದೆ. ಇಫ್ ಯು ಬೈ ದ ಟಾಪ್ ವೇರಿಯಂಟ್ ನಿಮಗೆ ಆಲ್ ದೋಸ್ ಫೀಚರ್ಸ್ ಆರ್ ವ್ಯಾಲ್ಯೂಬಲ್ಲು. ನೆಕ್ಸ್ಟ್ ಬರೋಣ, ದಟ್ ಈಸ್ ದ 1917 ಅಲಾಯ್ ವೀಲ್ ವರ್ಸಸ್ ಎಕ್ಸ್ ವೇರಿಯಂಟಲ್ಲಿರೋದು, ಎಸ್ ವೇರಿಯಂಟಲ್ಲಿರುವಂಥ 2117 ಸ್ಪೋಕ್ ಟ್ಯೂಬ್ಲೆಸ್ ಟೈರು. ಸೊ ಇಲ್ಲಿ ಅಗೇನ್ ಐ ವುಡ್ ಸೇ ದ್ಯಾಟ್ ಫಾರ್ ಮೆಜಾರಿಟಿ ಆಫ್ ದ ಇಂಡಿಯನ್ಸ್ ನನ್ನ ಪ್ರಕಾರ ದ 1917 alloy is more than enough. But for people who want to do more off-roading, maybe ಅವ್ರಿಗೆ that 2117 ಬಿಕಾಸ್ ಸ್ಪೋಕ್ ವೀಲ್ನ ಯೂಸ್ ಮಾಡಬೇಕಾಗತ್ತೆ ಇನ್ ಕೇಸ್ ಜಂಪ್ಸ್ ಮಾಡಬೇಕಾದ್ರೆ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಆ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಇರುತ್ತೆ ಬಿಕಾಸ್ ಆ ಸ್ಪೋಕ್ ವೀಲ್ ಇದೆ ಅಂತ. ಬಟ್ ಐ ವುಡ್ ಸೇ 90%ಗೆ ನನ್ನ ಪ್ರಕಾರ ದ 1917 ಈಸ್ ಅ ಬೆಟರ್ ಕಾಂಬಿನೇಷನ್, ಈಸಿಯರ್ ಟು ಮ್ಯಾನೇಜ್ ಅಲಾಯ್ಸು. 1917 ಈಸ್ ಗುಡ್ ಇನ್ ಹೈವೇಸು, ಯಾಕಂದರೆ ಎಲ್ಲರೂ ನಿಮ್ಗೆ ಗೊತ್ತು ತೊಗೊಳ್ಳೋದು ಟೂರಿಂಗೋಸ್ಕರನೇ, ಆಫ್ ರೋಡಿಂಗ್ ಅಂತ ಹೇಳ್ತೀವಿ. ಸೊ ನನಗೆ ಅಲ್ಲಿ ದೊಡ್ಡ ಮಿಸ್ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಆ್ಯಸ್ ಐ ಟೋಲ್ಡು, ನೀವು ಓವರ್ ಆಲ್ ನೋಡೋದಾದರೆ ನನಗೆ ನನ್ನ ಪ್ರಕಾರ ದ ಎಕ್ಸ್ ವರ್ಸಸ್ ಎಸ್ ವೇರಿಯಂಟು ವುಡ್ ಸೇ ದ್ಯಾಟ್ ದ ಎಸ್ ವೇರಿಯಂಟು ಈಸ್ ವರ್ತ್ ಇಟ್ ಅಂತ ಹೇಳ್ತೀನಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ನೀವು ಆ ಎಕ್ಸ್ಟ್ರಾ ಮನಿ ಪೇ ಮಾಡಿಲ್ಲ ಅಂದರೆ ಮಿಸ್ ಮಾಡ್ತೀರಾ ಅಂತ ಹೇಳಲ್ಲ. ಮೇ ಬಿ ಮಿಸ್ ಮಾಡ್ತೀರಾ ಅವ್ರು ನಿಮ್ಗೆ ಗೊತ್ತಾಗಲ್ಲ. ಬಟ್ ಇಫ್ ಯು ಬೈ ದ್ಯಾಟ್ ಎಸ್ ವೇರಿಯಂಟ್ ನೀವು ಫುಲ್ಫಿಲ್ ಆಗಿರ್ತೀರ. ಎಸ್ ಐ ಡಿಂಟ್ ಲೈಕ್ ಪೇ ಎಕ್ಸ್ಟ್ರಾ ಫಾರ್ ನಥಿಂಗ್ ಅಂತ ಅನ್ಸಲ್ಲ ನಿಮಗೆ. ದಟ್ ಈಸ್ ಒನ್ ಥಿಂಗ್. ಸೊ ಎನಿವೆ ಕನ್ಕ್ಲೂಷನ್ ಬಂದ್ಬಿಡೋಣ, ವಾಟ್ ಶುಡ್ ಯು ಬೈ ಆ್ಯಂಡ್ ನಂದೇನು ಚಾಯ್ಸ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ಐ ವುಡ್ ಸೇ ಇನಿಷಿಯಲಿ ವೆನ್ ನಾನು ಜಸ್ಟ್ ಲಾಂಚ್ ಆದಾಗ ನಂದು ಪರ್ಸೆಪ್ಷನ್, ನನ್ನ ಮೈಂಡ್ ಸೆಟ್ಟು ತುಂಬ ಡಿಫ್ರೆಂಟ್ ಆಗಿತ್ತು ಆ ಟೈಮಲ್ಲಿ. ಬಿಕಾಸ್ ನಾನೇನು ಯೋಚನೆ ಮಾಡ್ತಾ ಇದ್ದೆ ಅಂದರೆ ಆಲ್ ದಿಸ್ ಎಕ್ಸ್ಟ್ರಾ ಥಿಂಗ್ ಫೀಚರ್ಸ್ ಆ್ಯಂಡ್ ಎವ್ರಿಥಿಂಗ್ ಇನ್ ದ ಎಸ್ ವೇರಿಯಂಟು 2117 ಆ್ಯಂಡ್ 390 ಬೇಕಾ, 250 ಸಾಕಿತ್ತು ಅಂತ ಮೈಂಡ್ ಸೆಟ್ ಇತ್ತು ನನಗೆ. ಸೊ ಅದು ನನಗೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಆಫ್ಟರ್ ದಿಸ್ ರೈಡ್ ರಿವ್ಯೂಸ್. ಆ್ಯಕ್ಚುಲಿ ರೈಡ್ ರಿವ್ಯೂ ಆದಮೇಲೆ ವಾಟ್ ಐ ಆಮ್ ಗೆಟಿಂಗ್ ಟು ನೋ ಇಸ್ ದಿಸ್ 390 ಅಡ್ವೆಂಚರ್ ಎಸ್ ಈಸ್ ದೇರ್ ಬೆಸ್ಟ್ ವೇರಿಯಂಟ್ ಫಾರ್ ಶ್ಯೂರ್. ಓಕೆನಾ? ಸೊ ವಾಟ್ ಎವರ್ ದಟ್ ಮನಿ ಯು ಆರ್ ಪೇಯಿಂಗು, ಯು ಆರ್ ಗೆಟಿಂಗ್ ವರ್ತ್ ಫಾರ್ ಇಟ್, ಅದಂತೂ ಗೊತ್ತಾಗ್ತಾ ಇದೆ. ಬಿಕಾಸ್ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ, ಅದರದ್ದು ಅಡ್ವಾಂಟೇಜಸ್ ಹೇಳಿದೆ ನೋಡಿ. ದಟ್ ಈಸ್ ಆಲ್ ಯು ಆರ್ ಗೆಟಿಂಗ್ ಇನ್ ಆಲ್ ದಿಸ್ 3 ಬೈಕ್ಸ್, ಬಟ್ ಆಲ್ಸೋ ಯು ಆರ್ ಗೆಟಿಂಗ್ ಸೋ ಮಚ್ ಆಫ್ ಥಿಂಗ್ಸ್ ಎಕ್ಸ್ಟ್ರಾ ಆಲ್ಸೋ ನಿಮಗೆ. ಸೊ ಅದರಿಂದ ನನ್ನ ಪ್ರಕಾರ ಪರ್ಸ್ನಲಿ ನಾನು ಚೂಸ್ ಮಾಡ್ತಿದ್ದೆ ಅಂದರೆ ಐ ವುಡ್ ಹ್ಯಾವ್ ಗಾನ್ ಫಾರ್ ದ 390 ಎಸ್ ವೇರಿಯಂಟ್ ಇಫ್ ಐ ಹ್ಯಾವ್ ದ ಮನಿ. ನನ್ನ ಹತ್ರ 5 ಲಕ್ಷ ಇದೆ ಅಂದರೆ ಐ ವುಡ್ ಡೆಫಿನೆಟ್ಲಿ ಗೋ ಫಾರ್ ದ 390 ಅಡ್ವೆಂಚರ್ ಎಸ್ಸು. ನಾನು ಐ ವುಡ್ ನಾಟ್ ಸೇವ್ ಮನಿ ಮೊದಲೇ ಹೇಳ್ತಾ ಇದ್ದೀನಿ.
ಇಫ್ ಐ ಹ್ಯಾವ್ ದ ಮನಿ, ನಂಗೆ 5 ಲಕ್ಷ ಇದ್ದರೆ ನಾನು ಮನಿ ಸೇವ್ ಮಾಡ್ತಿರಲಿಲ್ಲ, ಬಿಕಾಸ್ ಐ ವಿಲ್ ಮಿಸ್ ಔಟ್ ಆನ್ ಆಲ್ ದೋಸ್ ಫೀಚರು. ಆ್ಯಂಡ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ, ಒಂದು ಆಬ್ವಿಯಸ್ಲಿ ದ 390 ಅಡ್ವೆಂಚರಸ್ಸು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಸಿಟಿಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಸಿಟಿಯಲ್ಲಿ ಅದು ಚೆನ್ನಾಗಿ ಮಾಡ್ತಾಯಿದೆ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಆಫ್ ರೋಡಿಂಗ್ ಆಸ್ಪೆಕ್ಟಲ್ಲಿ ತುಂಬ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಇದೆ ಅದು. ಆ ಆ್ಯಂಗಲಲ್ಲಿ ನೋಡೋದಾದರೆ ಸ್ಪೋಕ್ ವೀಲ್ ಇದ್ದರೆ ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಕೊಡುತ್ತೆ ನನಗೆ. ಸೊ ಅದನ್ನು ನೋಡಿದ್ರೆ, ಆ್ಯಂಡ್ ಆಲ್ಸೋ ದ ಫೀಚರ್ಸು ತುಂಬ ಯೂಸಬಲ್ ಇದೆ ಇದರಲ್ಲಿ, ಫೀಚರ್ಸ್ ತುಂಬ ವೇಸ್ಟ್ ಏನೂ ಇಲ್ಲ. ಸೊ ಅದನ್ನು ನೋಡಿದ್ರೆ ನನಗೆ 390 ಅಡ್ವೆಂಚರ್ ಎಸ್ಸು ಇಟ್ಸ್ ಅ ಬೆಸ್ಟ್ ಪಿಕ್ ಅಂತ ಅನ್ನಿಸ್ತಾ ಇದೆ. 390 ಅಡ್ವೆಂಚರ್ ಎಕ್ಸ್ನ ನಾನು ಯಾವಾಗ ಪಿಕ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಒಂದು ನನ್ನ ಹತ್ರ ಬಜೆಟ್ ಕನ್ಸ್ಟೆಂಟ್ ಇದೆ, ನನಗೆ ಇಷ್ಟೊಂದು ದುಡ್ಡಿಲ್ಲ, ಅರೌಂಡ್ ನನಗೆ 4 ಲ್ಯಾಕ್ಸ್ ಇರೋದು, 5 ಲ್ಯಾಕ್ಸ್ ನನಗೆ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಆ್ಯಂಡ್ ತುಂಬ ಖರ್ಚಾಗ್ಬಿಡುತ್ತೆ ಅಂತ ಅನಿಸಿದ್ರೆ, ಇನ್ ದ್ಯಾಟ್ ಕೇಸ್ ನಾನು 390 ಅಡ್ವೆಂಚರ್ ಎಕ್ಸ್ ತೊಗೋತಾ ಇದೆ ವಿತ್ ಐ ವುಡ್ ಸೇ ಸ್ವಲ್ಪ ಬೇಜಾರಿಂದ ತೊಗೋತಾ ಇದೆ, ಬಿಕಾಸ್ ನನಗೆ ತುಂಬ ಫೀಚರ್ಸ್ ಮಿಸ್ ಮಾಡ್ತಾ ಇದ್ದೀನಿ. ಬಟ್ ತೊಗೋತಾ ಇದೆ 390 ಅಡ್ವೆಂಚರ್ ಎಕ್ಸು ಇಫ್ ಐ ಹ್ಯಾಡ್ ಲೆಸ್ ಮನಿ. ಸೊ ಆ ಥರ ಇದೆ, ಓಕೆನಾ. ಬಟ್ ಎಸ್, ದ 390 ಇಂಜಿನ್ ಇಸ್ ವೆರಿ ಗುಡ್, ಸೊ ಐ ಆಮ್ ಹ್ಯಾಪಿ ವಿತ್ ದ 390 ಇಂಜಿನ್, ದ್ಯಾಟ್ ಈಸ್ ಮೋರ್ ಫನ್ ಆ್ಯಂಡ್ ಎವ್ರಿಥಿಂಗು. ಬಟ್ ನನ್ನ ಪ್ರಕಾರ ದಟ್ ಫೀಚರ್ಸ್ನ ಮಿಸ್ ಮಾಡ್ತಾ ಇದೆ. ಐ ವಿಶ್ ಅವರು ಕ್ರೂಸ್ ಕಂಟ್ರೋಲ್ ಆದರೂ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಐನೋ ಎಲ್ಲ ಫೀಚರು ಚೆನ್ನಾಗಿದೆ ಅದರಲ್ಲಿ, ಬಟ್ ಆ ಕ್ರೂಸ್ ಕಂಟ್ರೋಲ್ ಒಂದು ಕೊಟ್ಬಿಟ್ಟಿದ್ರೆ ಸಮ್ಹೌ ನಾನು ಓಕೆ, ಏನೋ ಪರವಾಗಿಲ್ಲ, ಅಟ್ಲೀಸ್ಟ್ ಕ್ರೂಸ್ ಕಂಟ್ರೋಲ್ ಇದೆ ಅಂತ ಖುಷಿಯಾಗಿರ್ತಿದೆ. ಬಟ್ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಮಿಸ್ ಅ ಲಾಟ್ ಆಫ್ ಫೀಚರ್ ಅಂತ ಅನಿಸ್ತಾ ಇದೆ. ಬಟ್ ಎಸ್, ಏನು ಮಾಡೋದು, ದುಡ್ಡಿಲ್ಲ ನನ್ನ ಹತ್ರ. ಸೊ ಐ ವುಡ್ ಗೋ ವಿತ್ 390 ಅಡ್ವೆಂಚರ್ ಎಕ್ಸ್ ತೊಗೋತಾ ಇದ್ದೆ ನಾನು. 250 ಅಡ್ವೆಂಚರ್ ಐ ವುಡ್ ನಾಟ್ ಬೈ ಇಟ್ ಟು ಸೇವ್ ಮನಿ. ಮೊದಲೇ ಹೇಳ್ತಾ ಇದ್ದೀನಿ, ನೀವು ಇನಿಷಿಯಲ್ ಕಾಸ್ಟ್ನ ನೀವು ಸೇವ್ ಮಾಡಬೇಕಂತ ಇದ್ದೀರಾ ಅಂದರೆ, ಬಿಕಾಸ್ ಇದು ಚೀಪರ್ ಆಗಿದೆ, 30,000 ನಾನು ಸೇವ್ ಮಾಡ್ಬೋದು ಅಂತ ಇದ್ದರೆ, ಐ ಥಿಂಕ್ ಆಫ್ಟರ್ ಆಲ್ ದಿಸ್ ರೈಡ್ ರಿವ್ಯೂ ನನ್ನ ಒಪಿನಿಯನ್ 250 ಇಂಜಿನ್ ಚೆನ್ನಾಗಿದೆ, ಬಟ್ ಇಟ್ ಈಸ್ ನಾಟ್ ಕಂಪೇರೇಬಲ್ ಟು 390 ಒಂದು ಮಾಸ್ ಇಂಜಿನ್ ಮಾಡಿದ್ದಾರೆ ಈ ಸಲ. ಸೊ ಅದರಿಂದ ಐ ಥಿಂಕ್ ಇಟ್ ಈಸ್ ವರ್ತ್ ಇಟ್. ನಿಮ್ಮ ಹತ್ರ ಇಫ್ ಯು ಕ್ಯಾನ್ ಪುಷ್ ದಟ್ 30 or 40,000 ಎಕ್ಸ್ಟ್ರಾ, ನನ್ನ ಪ್ರಕಾರ ಪುಷ್ ಮಾಡಿಬಿಡಿ 390 ಅಡ್ವೆಂಚರ್ ಎಕ್ಸ್ಗೆ ರಾದರ್ ದೆನ್ 250 ಅಡ್ವೆಂಚರ್ ಎಕ್ಸು. ಸೊ ನಿಮಗೆ ಬರೀ ಇನಿಷಿಯಲ್ ಕಾಸ್ಟ್ ಇಸ್ ದ ವರಿ ಅಂದರೆ, ಐ ಡೋಂಟ್ ಥಿಂಕ್ ಅದಕ್ಕೋಸ್ಕರ ನೀವು ಹಿಂಜರಿಬೇಡಿ, 390 ಅಡ್ವೆಂಚರ್ ಎಕ್ಸೇ ತೊಗೊಳ್ಳಿ. ನೀವು 250 ಅಡ್ವೆಂಚರ್ ಎಕ್ಸ್ ತೊಗೋಬೇಕಾದ್ರೆ ನೀವು ಫ್ಯೂಚರ್ ನೋಡಿಕೊಂಡು ತೊಗೋಬೇಕಾಗುತ್ತೆ. ಫ್ಯೂಚರ್ ಇನ್ ದ ಸೆನ್ಸ್, ನೀವು ಫ್ಯೂಚರಲ್ಲಿ ಆಬ್ವಿಯಸ್ಲಿ ನಿಮಗೆ ಮೈಲೇಜ್ ಇಂಪಾರ್ಟೆಂಟ್ ಆಗುತ್ತೆ, ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ, ದೆನ್ ಯು ಕ್ಯಾನ್ ಗೋ ಫಾರ್ ದ 250. ಸೊ 250 ಬೈ ಮಾಡೋಕ್ಕೆ ತುಂಬ ಸ್ಪೆಸಿಫಿಕ್ ರೀಸನ್ ಇದೆ ನಿಮಗೆ. ಇಟ್ ಈಸ್ ಲೈಕ್ ತುಂಬ ನೀವು ಲೂಸ್ ಔಟ್ ಮಾಡ್ತಾ ಇದ್ದೀರಾ ಬೈಯಿಂಗ್ 250 ಫಸ್ಟೇ ಹೇಳ್ತಾ ಇದ್ದೀನಿ. ಲೈಕ್ ನಿಮಗೆ ಫೀಚರ್ಸ್ ಅಂತೂ ಮಿಸ್ ಆಗುತ್ತೆ ಅಡ್ವೆಂಚರ್ ಎಕ್ಸ್, ಬಿಕಾಸ್ ಇದು ತೊಗೊಳ್ತಾ ಇರೋದ್ರಿಂದ. ಆ್ಯಂಡ್ ಆಲ್ಸೋ ನಿಮಗೆ ಪವರು ಕಮ್ಮಿ ಇದೆ. ಸೊ ಅದನ್ನು ಕನ್ಸಿಡರ್ ಮಾಡೋದಾದ್ರೆ ನೀವು ಯು ಆರ್ ಮಿಸ್ಸಿಂಗ್ ಔಟ್ ಆನ್ ಅ ಲಾಟ್. ಬಟ್ ದ ಓನ್ಲಿ ಥಿಂಗ್ ಈಸ್ ಆಬ್ವಿಯಸ್ಲಿ ದ ಕಾಮನ್ ಥಿಂಗ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ವಿಚ್ ಯು ವಿಲ್ ಎಂಜಾಯ್. ಬಟ್ ದ ಓನ್ಲಿ ಥಿಂಗ್ ಯು ಕ್ಯಾನ್ ಲೈಕ್ ಬ್ರ್ಯಾಗ್ ಅಬೌಟ್ ಈಸ್ ಬಿಕಾಸ್ ನಿಮ್ಮ ಹತ್ರ ಒಂದು ಮೈಲೇಜ್ ಚೆನ್ನಾಗಿ ಸಿಗ್ತಾ ಇದೆ ಅಂತ. ಬಟ್ ಬ್ರ್ಯಾಗಿಂಗೋಸ್ಕರ ತೊಗೋಬೇಡಿ. ಐ ವುಡ್ ಸೇ ಬ್ರ್ಯಾಗ್ ಮಾಡೋಕ್ಕೇನು ಇಲ್ಲ, ಬಟ್ ನಿಮಗೆ ರಿಯಲಿಸ್ಟಿಕಲಿ ನಿಮಗೆ ಮೈಲೇಜ್ ಬೇಕು, ಬಿಕಾಸ್ ನಿಮಗೆ ತುಂಬ ಟೂರ್ಸ್ ಮಾಡಬೇಕು ಆ್ಯಂಡ್ ಯು ವಿಲ್ ಬಿ ಸ್ಪೆಂಡಿಂಗ್ ಅ ಲಾಟ್ ಆಫ್ ಮನಿ. ನನಗೆ ಜಾಸ್ತಿ ಮೇಂಟೆನೆನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ದೆನ್ ಓನ್ಲಿ ಗೋ ಫಾರ್ 250. ಅದರ್ವೈಸ್ ಆ್ಯಕ್ಚುಲಿ ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್ ವೇರಿಯಂಟ್ಸು. ನನಗೆ ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ನೋಡೋದು, ಎಸ್ಪೆಷಲಿ ಇಂಡಿಯನ್ ಮಾಸ್ ಮಾರ್ಕೆಟಲ್ಲಿ ದ ಟಾಪ್ ವೇರಿಯಂಟ್ ಯಾವತ್ತೂ ಅಷ್ಟೊಂದು ಚೆನ್ನಾಗಿರಲ್ಲ. ಅಂದರೆ ಇನ್ ಸೆನ್ಸ್ ಸ್ವಲ್ಪ ಓವರಾಗಿ ಏನೇನೋ ಕೊಟ್ಟಿರ್ತಾರೆ. ಯು ಕ್ಯಾನ್ ಆ್ಯಕ್ಚುಲಿ ಸೇವ್ ಸಮ್ ಮನಿ ಆ್ಯಂಡ್ ಬೈ ದ ಮಿಡ್ ವೇರಿಯಂಟ್ ಅಂತಲೇ ಹೇಳ್ತಾ ಇದ್ದೀನಿ. ಬಟ್ ಇನ್ ದಿಸ್ ಕೇಸ್ ಐ ವುಡ್ ಸೇ, ಎಸ್ಪೆಷಲಿ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಗೊರಿಲ್ಲಾದಲ್ಲಿ ನಾನು ಐ ವುಡ್ ಸೇ ದ ಲೋ ಬೇಸ್ ವೇರಿಯಂಟ್ ತೊಗೊಂಡ್ರೂ ಮೋರ್ ದೆನ್ ಇನಫ್ ಅಂತಲೇ ಹೇಳ್ತೀನಿ. ಬಟ್ ಇನ್ ದಿಸ್ ಕೇಸ್ ನನ್ನ ಪ್ರಕಾರ ದ 250 ತೊಗೊಂಡ್ರೆ ನೀವು ತುಂಬ ಮಿಸ್ ಔಟ್ ಮಾಡ್ತೀರಾ. ಆ್ಯಂಡ್ ಈವನ್ ದ ಮಿಡ್ ವೇರಿಯಂಟ್ ಆಲ್ಸೋ ನನ್ನ ಪ್ರಕಾರ ತುಂಬ ಮಿಸ್ ಔಟ್ ಮಾಡ್ತೀರಾ ಫ್ರಮ್ ದ ಟಾಪ್ ವೇರಿಯಂಟ್. ಸೊ ಟಾಪ್ ವೇರಿಯಂಟ್ ಇಸ್ ವೆರಿ ಗುಡ್ ದಿಸ್ ಟೈಮು. ಸೊ ವರ್ತ್ ಇದೆ. ಸೊ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ತೊಗೊಳ್ಳಿ. ಅದರ್ವೈಸ್ ಐ ವುಡ್ ಸೇ ನಿಮ್ಮ ಹತ್ರ ಬಜೆಟಲ್ಲಿ ಇದ್ದೀರಾ ಅಂದರೆ 390 ಅಡ್ವೆಂಚರ್ ಎಕ್ಸ್ ಆದರೂ ತೊಗೊಳ್ಳಿ. ಬಟ್ 250 ನನ್ನ ಪ್ರಕಾರ ಐ ವುಡ್ ಸೇ ದ ಲಾಸ್ಟ್ ಆಪ್ಷನ್ನು. ಆ್ಯಂಡ್ ಆಲ್ಸೋ ನೀವು ತುಂಬ ಸ್ಪೆಸಿಫಿಕ್ ಆಗಿ ನೀವು ಫ್ಯೂಚರ್ ಯೋಚನೆ ಮಾಡ್ಕೊಂಡು ತೊಗೋತಾ ಇದ್ದೀರಾ, ದ್ಯಾಟ್ ನನಗೆ ಸೇವಿಂಗ್ಸ್ ಸ್ವಲ್ಪ ಮಾಡಬೇಕು, ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಅನ್ನೆಸೆಸರಿ ಆನ್ ದ ರನ್ನಿಂಗ್ ಕಾಸ್ಟು ಮತ್ತು ಮೇಂಟೆನೆನ್ಸ್ ಕಾಸ್ಟ್ ಮೇಲೆ ನೀವು ಸ್ಪೆಂಡ್ ಮಾಡಬಾರ್ದಂದರೆ, ದೆನ್ ಓನ್ಲಿ ಗೋ ಫಾರ್ ದ 250. ಸೊ ದಿಸ್ ಇಸ್ ಮೈ ಐ ವುಡ್ ಸೇ ಒಪಿನಿಯನ್ಸ್ ಆನ್ ದ ಅಡ್ವೆಂಚರು. ಸಾಕಷ್ಟು ವೀಡಿಯೋಸ್ ಮಾಡಿದ್ದೀನಿ ಅಡ್ವೆಂಚರ್ ಬಗ್ಗೆ, KTM 390 ಅಡ್ವೆಂಚರು 250 ಬಗ್ಗೆ. ಸೊ ಐ ಥಿಂಕ್ ಈ ಎಲ್ಲ ವೀಡಿಯೋಸು ನಿಮಗೆ ಹೆಲ್ಪ್ ಮಾಡುತ್ತೆ ಬೈಯಿಂಗ್ ಡಿಸಿಷನಲ್ಲಿ. ಸೊ ಈ 3 ವೇರಿಯಂಟಲ್ಲಿ ಐ ಹೋಪ್ ದ್ಯಾಟ್ ಯು ಚೂಸ್ ದ ರೈಟ್ ವೇರಿಯಂಟು. ಸ್ವಲ್ಪ ಟ್ರಿಕಿಯಾಗಿದೆ, ಐ ನೋ, ಬಿಕಾಸ್ ಆಫ್ ದ ಪ್ರೈಸಿಂಗು. ಬಟ್ ಕರೆಕ್ಟಾಗಿ ಚೂಸ್ ಮಾಡಿ, ಸ್ವಲ್ಪ ಫ್ಯೂಚರ್ ಯೋಚನೆ ಮಾಡ್ಕೊಂಡು ಬೈ ಮಾಡಿ ಅಂತ ಹೇಳ್ತೀನಿ. ನೀವು ಜಸ್ಟ್ ಇವಾಗ ಏನಿದೆ ಅದನ್ನು ಮಾತ್ರ ಯೋಚನೆ ಮಾಡಿಬಿಟ್ಟು ಯು ವಿಲ್ ರಿಗ್ರೆಟ್ ಅ ಲಾಟ್. ಐ ಡೋಂಟ್ ನೋ ವೆದರ್ ಅವರು ಈ ಫೀಚರ್ಸ್ನ ಇನ್ ಫ್ಯೂಚರಲ್ಲಿ ಆ್ಯಡ್ ಮಾಡೋಕ್ಕಾಗತ್ತಾ ಇಲ್ಲವೋ ಗೊತ್ತಿಲ್ಲ. ಸೊ ತೊಗೊಳ್ಳೋ ಮೊದಲೇ ಯೋಚನೆ ಮಾಡ್ಕೊಂಡು ತೊಗೊಳ್ಳಿ, ಆಮೇಲೆ ನೀವು ಡೋಂಟ್ ರಿಗ್ರೆಟ್ ಆನ್ ದಟ್. ಸೊ ಸ್ವಲ್ಪ ಯೋಚನೆ ಮಾಡಿಕೊಂಡು ಈ 3 ವೇರಿಯಂಟು ನಾನು ಹೇಳಿದ್ದೀನಿ ನಿಮಗೆ ಎಲ್ಲನೂ. ಸೊ ಅದನ್ನು ಯೋಚನೆ ಮಾಡಿಕೊಂಡು ತೊಗೊಳ್ಳಿ. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.